ಎಲ್ಲರೂ ನಾವು ಕೊಂಚ ಮಂತ್ರ ಹೇಳ್ಕೊಂಡ ನೀವು ಅದನ್ನೇ ಫಾಲೋ ಮಾಡಿ. ಹಾಂ, ಓಕೆ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ಸಹಜಂ ಪುರಸ್ತಾತ್ ಯಜ್ಞೋಪವೀತಂ ಬಲಮಸ್ತು ತೇಜಃ. ಹಾಕಂಡೆಲ್ಲ. ಹಾಂ, ಎಡಗೈ ಮೇಲಿರಬೇಕು, ಬಲಗೈಲಿ ಹಾಕ್ಬೇಕಂಡಿಲ್ಲ. ಓಕೆ. ಈಗ ಮತ್ತೆ ಹರಿ ಓಂ ತತ್ಸತ್. ಎಲ್ಲರೂ ಕೂತ್ಕೊಂಡ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ತಾಯಿ ಅಮ್ಮ ಸವಡೇಶ್ವರಿಯಲ್ಲಿ ಮುಕ್ಕಿ ಇಂದು ಬಂದ ನಮ್ಮ ಕೂಡ ಸಂಘವೇ ಬಂದಿರೋ ದೊಡ್ಡವರಾದಂಥ ಅರುಣ್ ರಾವ್ ಹೊರಡೆ ಅப்புறம் ಇಲ್ಲಿ ಟೆಕ್ಸಸಲ್ಲಿ ಬಂದು ನಮ್ಮನ್ನೆಲ್ಲ ಒಂದು ಅಸೋಸಿಯೇಷನ್ ಮಾಡಿ ಒಂದೇ ಎಡದಲ್ಲಿ ಇರಬೇಕು ನಾವೆಲ್ಲ ಅಂತ ಏರ್ಪಾಡು ಮಾಡಿಸಿರೋಂಥ ಎಲ್ಲ ಉಮಾಶಂಕರ್ ಇಲ್ಲರಂಥ ಎಲ್ಲ ಎಲ್ಲ ಕಮಿಟಿ ಮೆಂಬರ್ಗಳೇ, ತಾಯಿಮಾರುಗಳೇ, ಭಕ್ತರುಗಳೇ, ಅದಾದ ಇಂದಿಗೆ ಬಂದು ತುಂಬ ಸಂತೋಷ ಉಂಟಲ್ಲ. ನೀವು ಬಂದು ನಮ್ಮ ಮುನ್ನೂರಲ್ಲಿ ಬಂದು ಕನ್ನಡ ಮಾತಾಡೋರು. ಇವನು ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ ಸಿಕ್ಕದಲ್ಲ ಮಾತಾಡೋದು ಪುರಿಂಜಿದ? ಹಾಂ ಹಾಂ, ಕನ್ನಡ ಮಾತಾಡಬೇಕು. ಸೊ ಒಂದೇ ಒಂದಣ್ಣ ನಮ್ಮ ಒಂದು ತುಳಿಲಿಲ್ಲದೆ ನಾವೆಲ್ಲ ದೇವಾಲಯ ಮಾರಿಸಿ ಮುಗ್ತೀವಲ್ಲ, ಎಲ್ಲರೂ ಬಂದು ದೇವಾಂಗ ಜೈ ದೇವಾಂಗ ಅಂದ್ರೆ ಜೈ ಜೈ ದೇವಾಂಗ ಅಂತ ಹೇಳಿರಲ್ಲ. ಜೈ ದೇವಾಂಗ, ಜೈ ಜೈ ದೇವಾಂಗ, ಜೈ ದೇವಾಂಗ, ಜೈ ಜೈ ದೇವಾಂಗ. ಹಿಂದಿಗೆ ಬಂದು ನಾವೊಂದು ಇಲ್ಲಿ 150 ಕುಟುಂಬ ಇರೋಂಥ ಊರಲ್ಲಿ ಬಂದು ಈ ಒಂದು ಗುರುಪೀಠದಲ್ಲಿ ನಾವು ಕೂತ್ಕೊಂಡಾಗ ನಿಮಗೆಲ್ಲ ಸಿಕ್ಕಿರೋದು ಶಿರ್ಡಿ ಸಾಯಿಬಾಬಾ ಗುರುಪೀಠದಲ್ಲಿ ಬಂದು ನಾವು ಇಲ್ಲಿ ಕೂತಿದ್ದೀವಿ. ನಮ್ಮ ಗುರೂಜಿ ಬಂದು ಮೂಲ ಪುರುಷರ ದೇವಾಂಗರು ಬಂದು ಅಮ್ಮ ಸವಡೇಶ್ವರಿ ಬಂದು ಈಗ ಬಂದು 3வது 4வது ಹಬ್ಬ ಮಾಡೋವಂಥ ಸಂದರ್ಭದಲ್ಲಿ ಬಂದು ನಾವು ಒಂದು ಸಲ ಉಮಾಶಂಕರ್ ಹೇಳ್ದಂಗೆ ವೀಡಿಯೋ ಕಳಿಸ್ಬೇಕಾಗಿತ್ತಂದರೆ ತುಂಬ ಬ್ಯುಸಿ ಇದ್ದು ಕೂಡ 2 ನಿಮಿಷದಲ್ಲಿ ವೀಡಿಯೋ ಕಳಿಸಿದಿಲ್ಲ. ನೀವೆಲ್ಲ ಬಂದು ಆ ಒಂದು ಕಲಾಚಾರ ಬಿಡ್ಲಾಂಗೆ ನಾವು ಕಲ್ಕೊಂಡು ಮಾಡ್ಕೊಂಬರೋದು ತುಂಬ ವಿಶೇಷ ಉಂಟಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ದೇವಾಂಗರು ದೈವಿಕ ಬ್ರಾಹ್ಮಣ ಅಂತೇಳಿರಲ್ಲ. ನಾವೆಲ್ಲ ಪೂನೂಲು ಧಾರಣೆ ಮಾಡೋರಂಡಲ್ಲ. ಈ ಪೂನೂಲು ಬಂದು ತುಂಬ ವಿಶೇಷವಾದಂಥದ್ದಿಲ್ಲ. ಈಗ ನಮ್ಮ ಹಿಂದೂ ಮತದಲ್ಲೇ ಬಂದು ಪೂನೂಲಿಗೆ ತುಂಬ ವಿಶೇಷವಾಗಿದೆಯಲ್ಲ. ಯಾಕಂತ ಹೇಳಿದರೆ 12 ಪೌರ್ಣಿಮೆ ಇರೋದು ಸಿಕ್ಕಾದ ನಿಮಗೆ. 12 ಪೌರ್ಣಿಮೆ ಒಂದು ವರ್ಷದಲ್ಲಿ. ಆ 12 ಪೌರ್ಣಿಮೆಯಲ್ಲಿ ಬಂದು ನಮ್ಮದೇ ಅಂತ ಒಂದು ನೂಲು ಪೂರ್ಣಿಮೆ ಇರೋದಲ್ಲ, ಅದು ಆವಣಿ ಆವಟ್ಟಲ್ಲಿ ಹೇಳ್ತೀವಿ ನಾವೆಲ್ಲ. ಆವಣಿ ಆವಟ್ಟಲ್ಲಿ ಬಂದು ನಾವು ಹಾಕಂಥ ಒಂದು ಪೂನಿಲು. ಯಾಕೆ ಅಂತ ಹೇಳಿದರೆ ಇದೇನು ಆಂತ್ರ ಹಾಕಬೇಕು ನಾವು, ಇದು ಬಂದು ನಮಗೆ ಹಾಕೋದ್ರಲ್ಲಿ ಏನಂತ ಲಾಭ ನೀವು ಯೋಚನೆ ಮಾಡಿರಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಬಂದು ಹಿಂದೂ ಮತದಲ್ಲೇ ಬಂದು ಆರ್ಯರು ಅಂತ ನಾವು ಹೇಳ್ತೀವಿ. ಈ ಶ್ರೀರಾಮರು ನೀವು ಕೇಳಿಬಿಟ್ಟಿರೋ ಕಥೆ ಎಲ್ಲ. ಶ್ರೀರಾಮ ಬಂದು ಆರ್ಯಪುತ್ರ ಅಂತ ಹೇಳಿರಲ್ಲ. ಆರ್ಯಪುತ್ರ ಅಂತೇಳಿದರೆ ನಮ್ಮ ಸನಾತನ ಧರ್ಮದಲ್ಲಿ ಬಂದು ಮುಖ್ಯವಾಗಿ ಬರೋಂಥ ನದಿ ಬಂದು ಸಿಂಧೂ ನದಿ ಅಂತೇಳಿ. ಆ ಸಿಂಧೂ ನದಿ ವಡಿಸಾಗಿ ಬರೋಂಥ ಕಾಲಲ್ಲಿ ಬಂದು ಆ ಒಂದು ಏರಿಯಲ್ಲಿರೋಂಥ ಮಕ್ಕಳಿಗೆ ಆರ್ಯಪುತ್ರ ಅಂತೇಳಿರಲ್ಲ. ಆ ಆರ್ಯ ಸಮಾಜದಲ್ಲೇ ಆರ್ಯ ಕುಲದಲ್ಲೇ ಹುಟ್ಟಿದ ನಮ್ಮ ದೇವಲ ಮಹರ್ಷಿ ಅಂತ ಹೇಳ್ತೀವಲ್ಲ. ಆ ದೇವಲ ಮಹರ್ಷಿಯ ಸಂತತಿಯಲ್ಲ ದೇವಾಂಗರು ಅಂತ ನಾವು ಹೇಳ್ತೀವಲ್ಲ. ಇದು ಬಂದು ಐದಿಕಲ್ಲ ಶಾಸ್ತ್ರವಾಗಿ ಹೇಳ್ತಾ ಇದೆಯಲ್ಲ.
ಯಾಕೆ ಅಂತ ಹೇಳಿದ್ರೆ, ನಾವು ಇಂದು ಬಂದು ದೊಡ್ಡ ಹಬ್ಬ ಚೌಡೇಶ್ವರಿ ಹಬ್ಬ ಹಾಕಬೇಕಾದ್ರೂ ನಾವೆಲ್ಲ ಕತ್ತಿ ಹಬ್ಬ ಹಾಕಬೇಕಾದ್ರೆ ಹೇಳ್ತೀವಿ ಅಮ್ಮ ಬಾ ಅಮ್ಮ ಅಂತ ಹೇಳ್ತೀವಿ. ನೇಪಾಳ ದೇಶದಲ್ಲಿ ಪಶುಪತಿಯ ಪರಮಹಂಸ ಅಂತ ನಾವು ಹೇಳ್ತೀವಲ್ಲ. ಅಂದರೆ ನಮ್ಮ ಕುಲ ಆ ಕಾಲೇ ನಮ್ಮ ಮುನ್ನೋರುಗಳು ಮಾಡಿರೋಂಥ ಒಂದೊಂದು ದಂಡಕವತ ತುಂಬ ವಿಶೇಷವಾಗಿರೋದಲ್ಲ. ಯಾಕೆಂದರೆ ಈಗ ಬಂದು ನಾವು ನೆನೆಸೋಕ್ಕೆ ಆಗಲ್ಲ, ಕಾಠಮಂಡು ಅಷ್ಟು ದೂರ ಇದೆಯಾ, ನೇಪಾಳ ದೇಶ ಅಷ್ಟು ದೇಶ ದೂರ ಇದೆ ಅಂತ ನಾವು ಅಂತೀವಿ. ಆ ಕಾಲ ಅದೆಲ್ಲ ಹೇಳಿದ್ದಾರೆ ಅಂತ ಹೇಳಿದರೆ, ಆ ನೇಪಾಳ ದೇಶಕ್ಕೂ ನಮ್ಮ ಕಲಾಚಾರಕ್ಕೂ ನಮ್ಮಲ್ಲಿರೋಂಥ ಸೌತ್ ಇಂಡಿಯಲ್ಲಿ ದೇವಾಂಗರಿಗೂ ಒಬ್ರಿಗೊಬ್ಬರು ಕಮ್ಯುನಿಕೇಟ್ ಇದೆ. ನೀವು ಹೇಳಿದ ನಮ್ಮ ಕುಲ ಎಲ್ಲ ಎಷ್ಟು ಸಾವಿರ ಜನ ನೀವು ಕೇಳ್ತೀರಿ, 10,000 ಕುಲಗೋತ್ರ ಇದೆ ಹೇಳಿಲ್ಲ, ಒಂದಲ್ಲ ಎರಡಲ್ಲ, 10,000 ಕುಲಗೋತ್ರ ಆಧರಿಸಿದವಳು ನೀನು ಅಂತ ಹೇಳ್ತಾರೆ. ಅಂದರೆ ಅಮ್ಮನಿಗೆ ಬಂದು ನಾವು ದಂಡಕ ಹೇಳೋ ಟೈಮಲ್ಲಿ ಅಷ್ಟೊಂದು ಆಚಾರವಾಗಿರೋಂಥ ನಮ್ಮ ಕುಲ ಅಂತ ಹೇಳ್ತೀವಲ್ಲ. ಇಂಥ ಕುಲದಲ್ಲಿ ನಾವು ಹುಟ್ಟಿರೋದು ಸಾಧಾರಣ ಅಲ್ಲಂದ. ಮನುಷ್ಯನಿಗೆ ಬಂದು ಒಂದು ಮಾತು ಹೇಳ್ಯಾರ ದೊಡ್ಡವರೆಲ್ಲ, 2 ಮುಖ್ಯವಾಗಿರೋದು ಅಂತ ಹೇಳ್ತಾರೆ. ಯಾಂತ ಹೇಳಂಡ 2 ಕಾರ್ಯ ಮುಖ್ಯವಾಗಿರೋದು, ಒಂದು ಉಣವು, ಇನ್ನೊಂದು ಬಂದು ಬಟ್ಟೆ. ಇವೆರಡು ಕಾರ್ಯ ಬಂದು ತುಂಬವಾಗಿರೋದು. ಒಂದು ಹೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಯಾರು ಕೇಳ್ಮಾಟ್ರು. ಆದರೆ ಬಟ್ಟೆ ಇಲ್ಲಂಗಿರೋಕ್ಕಾಗದ, ಬಟ್ಟೆ ಇಲ್ಲಂಗೆ ನಾವು ಒಂದು ಅರಗಳೇ ಕೂಡ ಇರೋಕ್ಕೆ ಮುಡಿಲಾರ್ದು. ಅದು ವಿಶೇಷವಾಗಿರೋಂಥದ್ದೆಲ್ಲ. ದೇವರಿಗೆ ಬಂದು ಬಟ್ಟೆ ಕೊಟ್ಟ ಕುಲ ನಮ್ಮ ದೇವಾಂಗ ಕುಲ ಅಂತ ಹೇಳ್ತೀವಿ. ಹಾಗಾಗಿ ಅದೇ ಮಾದರಿ ವೇದತ್ತಲ್ಲ ಹೇಳ್ಯಾರಲ್ಲ, ನಾವೆಲ್ಲ ಹಿಂದಿಗೆ ಪೂನೂಲು ಹಾಕ್ತೀವಿ ಅಂತೇಳಿದರೆ ಅದೊಂದು ರಕ್ಷಾವಾಗಿರೋಂಥದ್ದು, ಅಂಗರಕ್ಷವಾಗಿರೋಂಥ ನೂಲು ಅಂತ ಹೇಳ್ತೀವಿ. ಯಜ್ಞೋಪವೀತ ಅಂತ ಹೇಳ್ತೀವಿ ನಾವು ತಮಿಳಲ್ಲಿ ಬಂದು ಪೂನೂಲು ಅಂತ ಹೇಳಿದ್ವಿ, ಸಂಸ್ಕೃತದಲ್ಲಿ ಬಂದು ಯಜ್ಞೋಪವೀತಮ್ ಅಂತ ಹೇಳ್ತಾರೆ. ಅದಕ್ಕೆ ತಾನು ನಿಮಗೆ ಹೇಳಿದೆ, ಯಜ್ಞೋಪವೀತಂ ಪರಮಂ ಪವಿತ್ರಂ ಅಂತ. ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್ ಯಜ್ಞೋಪವೀತಂ ಬಲಮಸ್ತು ತೇಜ ಅಂತ ಹೇಳ್ತಾರೆ. ಅಂದರೆ ಯಜ್ಞೋಪವೀತ ನಾವು ಪೂನೂಲು ಹಾಕೋದು, ಯಜ್ಞ ಮಾಡಿದರೆ ಯಾಂತ್ರ ಫಲ ಬರೋದು, ಒಂದು ಯಾಗ ಒಳೆದ್ರೆ ಯಾಂತ್ರ ಫಲ ಬರೋದು, ಆ ಫಲ ಮನುಷ್ಯನಿಗೆ ನಮಗೆ ಸಿಕ್ಕೋದು ಅಂತ ಹೇಳ್ತೀವಿ. ಬರೀ ಅದು ಧಾರಣೆ ಮಾಡಿದರೆ ಅದಕ್ಕಾಗ್ತಾ ನಮಗೆ ಬಂದು ಆ ಕಾಲೇ ಮನ್ನರುಗಳು. ನೀವೆಲ್ಲ ವಿಜಯನಗರ ಕೇಳಿರಬೇಕಲ್ಲ, ನೀವೆಷ್ಟೋ ಆಳುಗಳು ನೋಡಿದ್ದೀರಿ, ನಾನು ನೋಡಿರಿ. ವಿಜಯನಗರ ನೀವೆಲ್ಲ ಕೇಳಿರಿ, ವಿಜಯನಗರ ಕಿಂಗ್ಡಮ್ ಅಂತ, ವಿಜಯನಗರ ಎಂಪರರ್ ಅಂತ ಹೇಳ್ಬಿಟ್ಟು. ಅದು ಬಂದು ನಮ್ಮ ಸೌತ್ ಇಂಡಿಯಲ್ಲಿ ದೊಡ್ಡದಾಗಿರೋಂಥ ಒಂದು ಎಂಪರರ್ ಕಿಂಗ್ಡಮ್ ಅಂಡದು. ಅಲ್ಲಿ ಬಂದು ನಮ್ಮ ಒಂದು ಕುಲಕ್ಕೆ, ನಮ್ಮ ಒಂದು ದೇವಾಂಗ ಕುಲಕ್ಕೆ ಗಾಯತ್ರಿ ಪೀಠ ಅಂತ ಕೊಟ್ರಂಡಿಲ್ಲ. ಏಕೆಂದರೆ ಈ ಗಾಯತ್ರಿ ಅಮ್ಮ ಬಂದು ಬೇರೆ ಯಾವುದಿಲ್ಲ, ನಾವು ಮಾಡೋಂಥಲ್ಲಿ ಆರ್ಯರು ಅಂತ ನಾವೇನು ಹೇಳ್ತೀವಿ. ನಮ್ಮ ಕುಲ ಬಂದು ಆರ್ಯ ದೇವಾಂಗ ಅಂತ ಇಂದಿಗೂ ಕೂಡ ನಮ್ಮ ಒಂದು ಮಹಾರಾಷ್ಟ್ರಲ್ಲಿ, ಮಧ್ಯಪ್ರದೇಶಲ್ಲಿ ದೇವಾಂಗರು ಅಂತೇಳಿ, ಇಲ್ಲೆಲ್ಲ ದೇವಾಂಗ ಚಟ್ಟಿಯಾರ ಅಂತ ಹೇಳ್ತೀವಿ. ಅಲ್ಲಿ ಬಂದು ಆರ್ಯ ದೇವಾಂಗರು ಅಂತ ಹೇಳ್ತಾರೆ. ಆರ್ಯ ದೇವಾಂಗರು ಅಂದರೆ ಸೂರ್ಯ ಉಪಾಸನ ಮಾಡೋ ಮಕ್ಕಳು ನಾವು ಅಂತೇಳಿ. ಆ ಕಾಲ ಬಂದು ಟೈಮ್ ಇರಲಾರ್ದು, ಗಂದಿರಲಾರ್ದು, ಸೂರ್ಯನ ಉಪವಾಸ ಯಾರು ಮಾಡ್ತಾರೆ ಅವರು ತುಂಬ ಶ್ರೇಷ್ಠವಾಗಿರೋರು ಅಂತ ಹೇಳ್ತಾರೆ. ಅದಕ್ಕಾಗ್ತಾ ನಾವು ಮಾಡೋಂಥ ಕಾರ್ಯ ಹೆಂಗಿದೆ ಅಂದರೆ, ಈ ಪೂನೂಲು ಹಾಕೋದಿಲ್ಲ, ಆ ಪೂನೂಲಿನ ಮಹತ್ವ ಬಂದು ನಮಗೆ ಬಂದು ವೇದದಲ್ಲಿ ಹೇಳ್ತಾರೆ, 4 ವೇದ ಕಲಿಬೇಕು ಅಂತ ಹೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಈ 4 ವೇದ ನಮ್ಮ ಆಯುಷಲ್ಲೇ ಮುಗಿದರೂ ಕೂಡ ಕಲಿಯೋಕೆ ಮಡಿಲಾರ್ದಿಲ್ಲ. ಅಷ್ಟು ವೇದಗಳು ನಮಗೆ ಕಲಿಯೋಕೆ ಆಗಲಾರ್ದು ಅಂಥೇಳಿ ಅದಕ್ಕೇನು ಬಿದ್ದರು ವಿಶ್ವಾಮಿತ್ರರು ಬಂದು, ನೀವೆಲ್ಲ ಕಥೆ ಕೇಳಿದರೆ ವಿಶ್ವಾಮಿತ್ರರು ಬಂದು ಗಾಯತ್ರಿ ಮಂತ್ರ ಅಂತ ಹೇಳಿದ್ರಿಂದ, ಆ ಗಾಯತ್ರಿ ಮಂತ್ರ ಬಂದು 24 ಅಕ್ಷರಗಳಿದೆ ಅಲ್ಲ. ಆ ಗಾಯತ್ರಿ ಮಂತ್ರದಲ್ಲಿ ಬಂದು 24 ಅಕ್ಷರಗಳು. ಆ 24 ಯಾಕೆ ಹೇಳಿರು, ಅದು ಒಂದು ವಿಶೇಷವಾಗಿರೋದು. ನಮ್ಮ ಒಡಮಲ್ಲಿ ಬಂದು 24 ತತ್ವಗಳಿದ್ದಾವೆ ಅಂತ ಹೇಳ್ತೀವಿ. ಇದು ಬಂದು ಆಕ್ಯುಪಂಚರ್ ಅಂತ ನಾವು ಕೇಳ್ತೀವಿ. ಆಕ್ಯುಪಂಚರ್ ಡಾಕ್ಟ್ರ್ ನಿಮಗೆಲ್ಲ ಸಿಕ್ಕಿರೋಲ್ಲ, ಎಲ್ಲ ಪಕ್ಕ ಮೊಡಲು ಮಾಡಲ್ಲ, ಎಲ್ಲಿ ಒಂದು ನರಮಿದೆ ಅದಕ್ಕೆ ಟಚ್ ಮಾಡಿ ಅದು ಹೋಗಿ ಅದು ಇದು ಮಾಡೋದಂತ. ಅದೇ ಆ ಕಾಲೇ ಋಷಿಮನೆಯರು ಬಂದು ಆ 24 ಅಕ್ಷರಗಳ ಉಳ್ಳಂಥ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರ ನಾವು ಹೇಳ ಏನಾಗೋದು, ಮನುಷ್ಯನಿಗೆ ಬಂದು ವಿಲ್ ಪವರ್ ಬರೋದು, ಜ್ಞಾನೋದಯ ಆಗೋದು, ಅವನು ಬಂದು ಕಾನ್ಫಿಡೆನ್ಸ್ ಆಗಿ ಭೂಮಿ ಮೇಲೆ ಇರೋಕ್ಕೆ ಮುಡಿಯೋದು ಅಂತೇಳಿಬಿಟ್ಟು ಆ ಕಾಲೇ ಮಾಡಿರೋದಿಲ್ಲ. ನಾವು ಬಂದು ಗಾಯತ್ರಿ ಮಂತ್ರ ಹೆಂಗೋ ಸರಸರಂಗೆ ಹೇಳ್ತೀವಲ್ಲ, ಗಾಯತ್ರಿ ಮಂತ್ರ ಹೇಳಿದರೆ ವಿಶ್ವಾಮಿತ್ರ ಕಥೆ ಕೇಳಿರಿ, ಮಂತ್ರ ಹೇಳ ಏನಾಗಿದೆ ಅಂದರೆ ಆತ್ಮಶಕ್ತಿ ಬರೋದು, ಅವನು ತನೆಯ ಒಂದು ಸ್ವರ್ಗವೇ ಸೃಷ್ಟಿ ಮಾಡಿರೋಂಥ ಶಕ್ತಿ ಮನಸ್ಸನಿಗೆ ಬರೋದು ಅಂತ ಹೇಳ್ತಾರೆ. ಇಂಥ ಮಾದರಿ ಒಂದು ಗಾಯತ್ರಿ ಮಂತ್ರ ಇರೋಂಥ ಅಕ್ಷರ ಬಂದು ನಮ್ಮ ಆ ಒಂದು ವರ್ಡ್ ಇದೆಯಲ್ಲ, ಆ ವರ್ಡ್ ಬಂದು ಅಂದರೆ ಸುಮ್ಮ ಸಾಧಾರಣವಾಗಿರಲ್ಲ. ಅದು ವೇದದಲ್ಲಿ ಹೇಳ್ತಾರೆ 3 ವಿಶೇಷವಾಗಿರೋದು ಅಂತ ಹೇಳ್ತಾರೆ. ಅಕ್ಷರಗಳು ಬಂದು
ನೀವು ಉಚ್ಚಾರಣೆ ಮಾಡಬೇಕಾದ್ರೆ ಅಪ್ಪ ಅಂತ ಕರಿಬೇಕಾದ್ರೆ ಇಲ್ಲಿ ತುಟಿತಾ ಕೆಲಸ ಮಾಡೋದು. ಆ ತುಟಿ ಇಲ್ಲಿದಲ್ಲ ಯಾಂತ್ರದ್ದು ಯಾಂತ ಹೇಳ್ತೀವಿ ನಾವು, ಅಪ್ಪ ಅಂತ ಹೇಳಂಡ. ಹಾಂ, ಅದು ಬಿಟ್ಟು ನೀವು ಹೇಳೋದು ಇವು ಟೀತ್ ಬಂದು ಟಚ್ ಮಾಡ್ಲಂಗೆ ಹೇಳಕ್ಕೆ ಮಾಡಲಾರ್ದು, ಹೌದಾ? ಅದೇ ಮಾದರಿ ನಮಗೆ ಬಂದು ಅಂಬ ಅಂತ ಕೊಂಗಿದರೆ, ಅಂಬ ಅನ್ನೋದು ಅಕ್ಷರ ಬಂದು ನಾಭಿಯಿಂದ ಬರೋದಿಲ್ಲ, ಇನ್ನೊಂದು ಬಂದು ನಮ್ಮ ಮೂಕ್ಲಿಂದ ಬರೋದು. ಮೂಕ್ಲಿಂದ ಮೂಗು ಹಿಡಿದು ಕೇಳಿದರೆ ವಾಳೈ ಪಳಮ್ ಅಂತ ಮೂಗು ಹಿಡಿದು ಹೇಳಂಡ ಹೇಳೋಕ್ಕೆ ಬರಲಾರ್ದು, ಮೂಗು ಬಿಟ್ಟುತ್ತಾ ಹೇಳೋಕ್ಕಾಗೋದು. ಸೊ ಇಂಥ ಮಾದರಿ ಅಕ್ಷರಗಳು ಬಂದು ಉದಾತ್ತ, ಅನುದಾತ್ತ, ಸ್ವರಿತ ಅಂತ 3 ಪದವಾಗಿರೋದು. ಆ ಉದಾತ್ತ, ಅನುದಾತ್ತ, ಸ್ವರಿತಲ್ಲಿ ಬಂದು ಕೆಲವೊಂದು ಅಕ್ಷರಗಳು ಬಂದು ನಮ್ಮ ತಮಿಳಲ್ಲಿ ಬಂದು 24 ಅಕ್ಷರಗಳಿದ್ದಾವೆ, ಹೌದಾ? ತಮಿಳಲ್ಲಿ ಬಂದು 24 ಇದೆ. ಆದರೆ ಸಂಸ್ಕೃತದಲ್ಲಿ ಬಂದು 52 ಅಕ್ಷರಗಳಿದ್ದಾವೆ. ಕ, ಖ, ಗ, ಘ, ನ ಅಂತ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ ಬಂದು. ಆದರೆ ತಮಿಳಲ್ಲಿ ಬಂದು ಆ, ಇ, ಊಂಡ್ರಕ್ ಅಂತ ಹೇಳಿರಲ್ಲ, ಒಂದೇ ಅಕ್ಷರ ಇದು. ಚಂದ್ರನಿಗೆ ಒಂದೇ ಚ ಹೇಳೋರು, ಸೂರ್ಯನಿಗೆ ಒಂದೇ ಚೂ ಹೇಳೋದಿಲ್ಲ, ಸರಸ್ವತಿಗೆ ಒಂದೇ ಚೂ ಹೇಳೋದು, ಶಂಕರನಿಗೆ ಬಂದು ಒಂದೇ ಹೇಳ್ತೀವಿ. ಒಂದೇ ಅಕ್ಷರ ಇರೋದ್ನಾಲೆ ಪ್ರೊನೌನ್ಸಿಯೇಷನ್ ಕೊಂಚ ಕಷ್ಟ ಹಂಗದು. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ, ನಮ್ಮ 24 ಅಕ್ಷರಲ್ಲಿ ಬಂದು ಆ ಮಂತ್ರ ಹೇಳ ಆ ನರಕ್ಕೆ ಬಂದು ಅದು ಟಚ್ ಮಾಡೋದಿಲ್ಲ. ಆ ನರಕ್ಕೆ ಟಚ್ ಮಾಡಿದ್ರೆ ನಾವು ವೇದ ಓದ ಸ್ವೆಟ್ಟಿಂಗ್ ಬರೋದು ಮನಸ್ಸಲ್ಲಿ. ಕೆಲವರು ಬಂದು ಭಯದಲ್ಲೇ ಸ್ವೆಟ್ಟಿಂಗ್ ಬರೋದಿಲ್ಲ. ಭಯದಲ್ಲಿ ಸ್ವೆಟ್ಟಿಂಗ್ ಬಂದರೆ ಆರೋಗ್ಯ ಚೆನ್ನಾಗಿರಲಾರ್ದು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಭಯ ಬತ್ತು ನಮಗೆ ಸ್ವೆಟ್ಟಿಂಗ್ ಬಂತಂದರೆ ಅದೇನಾಗೋದು, ಆರೋಗ್ಯ ನಿಮಗೆ ಮೈ ಸರಿ ಇಲ್ಲ ಅಂತ ಹೇಳೋದು. ಅದೇ ನಾವು ವೇದ ಕೂತು ಏಳೆಂಡೇ ಇದ್ದರೆ ಅಲ್ಲಿ ಸ್ವೆಟ್ಟಿಂಗ್ ಬಂತಂದರೆ ನಮ್ಮಲ್ಲಿರೋಂಥ ಎಲ್ಲ ಕೆಟ್ಟ ರಕ್ತ, ಕೆಟ್ಟ ಇರೋಂಥ ವೇವ್ಸ್ ಎಲ್ಲ ಬಯಲಿಗೆ ಹೋಗೋದು ಅಂತ ಹೇಳ್ಯಾರ. ಅದಕ್ಕಾಗ್ತಾ ಇಂದ ಗಾಯತ್ರಿ ಮಂತ್ರ ತುಂಬ ವಿಶೇಷವಾಗಿರೋದು ಅಂತ ಹೇಳ್ತಾರೆ. ಆ ಗಾಯತ್ರಿ ಮಂತ್ರ ಹೇಳೋದ್ರಿಂದ 4 ವೇದಗಳ ಓದಿರಿ ಯಾಂತ್ರ ಪುಣ್ಯ ಸಿಕ್ಕೋದು, ಅಂಥ ಒಂದು ಪುಣ್ಯ ನಮಗೆ ಸಿಕ್ಕೋದು ಅಂಥೇಳಿ ಆವಣಿ ಆವಟ್ಟ ದಿನ ನಮ್ಮ ಮುನ್ನೋರುಗಳು, ನಮ್ಮ ಋಷಿಮಾರುಗಳು ಕೊಟ್ಟಂಥ ಗಾಯತ್ರಿ ಪೀಠಗೆ ನಾವಿಂದೆ ಪೂನೂಲು ಕೊಡ್ತೀವಿ. ನಮ್ಮ ವಿಶೇಷ ಮನೆಯಲ್ಲಿ ನಮ್ಮ ವಿಶೇಷ ಆದರೆ ಸಾಕು, ನಾವು ಪೂನೂಲು ಬಂದು ವಿಶೇಷವಾಗಿ ಹಾಕ್ತೀವಿ. ಒಂದು ಮನೇಲಿ ಗೃಹಪ್ರವೇಶ ಆದರೆ ಸರಿ, ಮದುವೆ ಆದರೆ ಸರಿ, ಎಲ್ಲದು ಮಾಡ್ತೀವಲ್ಲ. ಆದರೆ ಹಿಂದಿಗೆ ಬಂದು ಕಾಲಾಂಕಾಲ ಕಲಾಚಾರ ಮಾರಿ ಹೋಗಿ ಮದುವೆ ಹಿಂದಿನ ದಿವಸ ನಾವು ಮಾಡ್ತೀವಲ್ಲ, ಮದುವೆ ದಿವಸ ಒಂದು ಪೂನೂಲು ಹಾಕಬೇಕಂತ ಹಾಕಿ ಕಳಿಸಿರೋರು ಅವ್ರಿಗೆಲ್ಲ. ಅಂಥ ಮಾರಿ ಇಲ್ಲ ಹಂಗೆ ಇದು ಬಂದು ಐದಿಕವಾಗಿ ಸಿಸ್ಟರ್ ಧಾರ್ಮಿಕವಾಗಿ ಇರಬೇಕಾದಂಥ ಕಲಾಚಾರ ಇರೋಂಥ ನಮ್ಮ ಕುಲ. ಆ ಕುಲಲ್ಲಿ ಬಂದು ಆ ಕಾಲ ಮನ್ನರಿಗೆ ಬಂದು ನಾವು ಆವಣಿ ಆವಟದಿಂದ ಅವರಿಗೆ ಪ್ರೆಸೆಂಟೇಷನ್ ಮಾಡೋ ಟೈಮಲ್ಲಿ ಬಂದು, ಓ ಇದಕ್ಕೆ ಗಾಯತ್ರಿ ಪೀಠಕ್ಕೆ ನೀವು ದೇವಾಂಗರ ಉರುಮೆ ಅಂತೇಳಿ ಅವ್ರ ಮನ್ನರುಗಳು ನಮಗೆ ಕೊಟ್ಟಂಥ ಒಂದು ಬೊಕ್ಕಸ ಇದು ಗಾಯತ್ರಿ ಪೀಠ ಅಂತ ಹೇಳಿದ್ರು. ಇಂಥ ಮಾದರಿ ಗಾಯತ್ರಿ ಪೀಠ ಹಂಪೆಲೇ ಯಾಕಿದೆ ನೀವು ಹೇಳಿರಲ್ಲ. ಹಂಪೆ ಬಂದು ನಿಮಗೆಲ್ಲ ಸಿಕ್ಕಿರೋದು. ಹಂಪೆ ಬಂದು ಒಂದು ಮನ್ನೋರು ಇರೋಂಥ, ಅದಕ್ಕೂ ಮುನ್ನೋರುಗಳಲ್ಲಿ ರಾಮಾಯಣ ಕಾಲದಲ್ಲಿ ಬಂದು ತ್ರೇತಾಯುಗಲ್ಲಿ ಬಂದು ಅಲ್ಲಿ ವಾಲಿ ಸುಗ್ರೀವ ಇರೋಂಥ ಸ್ಥಳ. ರಾಮರು ಬಂದು ಸೀತನ ತೇಡಿ ಬರುವ ಸಂದರ್ಭದಲ್ಲಿ ಬಂದು ಹಂಪೆಗೆ ಬಂದರು ಅಂತ ಹೇಳ್ತೀವಿ. ಹಂಪೆ ಬಂದು ಆ ಕಾಲದಲ್ಲಿ ಕಿಷ್ಕಿಂದಾಪುರಿ ಅಂತ ಹೇಳಿರಲ್ಲ. ಕಿಷ್ಕಿಂದಾಪುರಿ ಅಂತ ಹೇಳಿದ್ರೆ ಎಲ್ಲ ಕೊರಂಗುಗಳಿರೋಂಥದ್ದು ನಾವು ಹೇಳ್ತೀವಲ್ಲ. ವಾಲಿ ಸುಗ್ರೀವ ಆಂಜನೇಯರು ಹುಟ್ಟಿದ ಎಡ ಅಂತ ಹೇಳ್ತೀವಿ. ಆ ಆಂಜನೇಯರ ಬರ್ತ್ ಪ್ಲೇಸ್ ಹಂಪೆಯಲ್ಲಿದೆ. ಅದಕ್ಕಾಗುತ್ತಾ ವಿಜಯನಗರ ಕಾಲದಲ್ಲಿ ಬಂದು ಕಿಂಗ್ಡಮ್ ಮಾಡೋಂಥ ವಿದ್ಯಾರಣ್ಯ ಗುರುಗಳು ಬಂದು ನಮಗೆ ಆ ಒಂದು ವಿಜಯನಗರ ಮನ್ನರು ಇರೋ ಕಾಲಲ್ಲೇ ದೇವಾಂಗರಿಗೆ ಗುರುಪೀಠ ಕೊಟ್ಟರು ಅಂತ ಒಂದು ಐದಿಕವಾಗಿ ಒಂದು ಯಾಂತ ಹೇಳ್ತೀವಿ, ಇದು ತಾಮ್ರ ಪಟ್ಟೆ ಕೊಟ್ಟಂಥದ್ದು ನಮ್ಮ ಕುಲಕ್ಕೆ. ಅದೊಂದು ಪೆರಮೆ ಅಂದಲ್ಲ. ಅದಕ್ಕப்புறம் ವಿಜಯನಗರ ಸಾಮ್ರಾಜ್ಯ ಅಳಿಂಜು ಹೋಯಿತು, ಎಲ್ಲ ಹೋಯಿತು. ಅದು ನಮ್ಮಲ್ಲಿರೋಂಥ ಮಕ್ಕಳು ಕೂಡ ತುಂಬ ದೂರ ಆದ್ರು. ನಮ್ಮಲ್ಲಿ ಬಂದು ದೇವಾಂಗರು ಕನ್ನಡ ಮಟ್ಟ ನಾವು ಮಾತಾಡಲ್ಲ, ತಮಿಳು ಮಾತಾಡಲ್ಲ, ತೆಲುಗು ಮಾತಾಡೋರು ಬಂದಾರೆ, ಇಲ್ಲಿ ಗುಜರಾತಿ ಮಾತಾಡೋರು ಇದ್ದಾರೆ, ಮರಾಠಿ ಮಾತಾಡೋರು ಇದ್ದಾರೆ, ಅಸ್ಸಾಮಲ್ಲಿ ಮಾತಾಡೋಂಥ ದೇವಾಂಗರು ಕಲಕತ್ತಲ್ಲಿ ಇದ್ದಾರಲ್ಲ. ಇಷ್ಟೆಲ್ಲ ತಮಿಳ್ನಾಡಲ್ಲಿ ಮಟ್ಟ ಎಲ್ಲ ಆಮೇಲೆ ಇಂಡಿಯಾಲಿರೋಂಥ ಎಲ್ಲ ಮಕ್ಕಳು ಒಂದಾಗಿರಬೇಕು ಅಂತ ಆ ಕಾಲ ಎಳೆದು ಮಡಗಿದ್ರಲ್ಲ. ಆದರೆ ಸಮಯ ಸಂದರ್ಭ ಇಲ್ಲಂಗೆ ಸಂದರ್ಭದಲ್ಲಿ ಈಗ ಒಂದು ಸೋಷಿಯಲ್ ಮೀಡಿಯಾಲಿದೆ ಅಲ್ಲ. ಈ ಸೋಷಿಯಲ್ ಮೀಡಿಯಲ್ಲಿ ಬಂದ ಟೈಮಲ್ಲಿ ನನಗೆ ಹೊರಡೆ ಬಂದು ಒಂದು 1980 ಒಳಗೆ ನನಗೆ ಪರಿಚಯ ಆಯ್ತಲ್ಲ. 1903 1980 ಒಳಗೆ ಆ ಕಾಲದಿಂದ ಹಿಡಿದು ಅವರು ನಮ್ಮ ಸಮುದಾಯಕ್ಕಾಗ್ತಾ ತುಂಬ ಪಾಡುಪಟ್ಟಾರೆ. ನಾವ್ಯಾಂತ್ರ ಇಲ್ಲಿ ಬಂದಿದ್ವಿ, ಅಮೇರಿಕಲಿದ್ದೀವಿ, ನಾವು ಇಂಡಿಯಾಲಿದ್ದೀವಿ, ಬೇರೆ ಬೇರೆ ಮಾವಟಲ್ಲಿರೋಂಥ ಬೇರೆ ಬೇರೆ ಮಾನಿಲಲ್ಲಿರೋಂಥ ಮಕ್ಕಳು ಬಂದು ನಾವು ಎಣಂಗಿ ಕೊಂಡೋಗ್ಬೇಕು. ಟೋಟಲ್ ಹಂಗೆ ನಮ್ಮ ಇಂಡಿಯಾಲಿ ಬಂದು ಅವ್ರು ಹೇಳಕ್ಕೆ ಹೋಗ್ತಾರಲ್ಲ, ಇಂಡಿಯಾಲಿ ಬಂದು ನಮ್ಮ ಮಕ್ಕಳು ಬಂದು ದೇವಾಂಗರ ಮಕ್ಕಳು ಮಟ್ಟ 6 ಕೋಟಿ ಮಕ್ಕಳಿದ್ದಾರೆ ಇಂಡಿಯಾಲಿ, ದೇವಾಂಗ ನೆಸವು ಮಾಡೋಂಥ ಮಕ್ಕಳು. ಈ ಮಕ್ಕಳಿಗೆಲ್ಲ ಬಂದು ನಾವು
ಕಲಾಚಾರ ಕೊಂಡು ಬರಬೇಕು. ಯಾಕೆಂದರೆ ನಮ್ಮಲ್ಲಿ ಬಂದು ಆ ಕಾಲಲ್ಲೇ ತುಂಬ ಕಷ್ಟವಾಗಿರೋಂಥ ಒಂದು ನೆಸವು ಬಂದು ತುಂಬ ಕಷ್ಟವಾಗಿರೋಂಥದ್ದು ಒಂದು 25-30 ವರ್ಷ ಮುಂಚೆ ನಾವು ನೋಡೋ ಟೈಮಲ್ಲಿ ದೇವಾಂಗರಿಗೆ ಬಂದು ತುಂಬ ಸೌಕರ್ಯ ಕಮ್ಮಿ ಆಗಿತ್ತಲ್ಲ, ಆ ಒಂದು ಎಜುಕೇಷನ್ ಕಮ್ಮಿ ಆಗಿತ್ತು. ಅವ್ರಿಗೆ ಬಂದು ಮೈ ಸರಿಯಾಗಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ನೋಡಾಕಿಲ್ಲ ಅಂತ ಒಂದು ವಾಯ್ಪಲ್ಲಿತ್ತಲ್ಲ. ಅದಕ್ಕಾಗ್ತಾ ಆ ಕಾಲೇ ನಮ್ಮ ತಮಿಳ್ನಾಡಲ್ಲಿ ಬಂದು ಸರ್ಪಿಟ್ಟಿ ತ್ಯಾಗರಾಜ ಚೆಟ್ಟಿಯಾರ ಒಂದು ಕಾಲಲ್ಲಿ ಬಂದು ದೊಡ್ಡವರು ತೆಲುಗು ದೇವಾಂಗರು, ಕನ್ನಡ ದೇವಾಂಗರು ಅಂತ ಎಲ್ಲ ಎಣಂಗಿ ಕೊಂಡು ಹೋಗಿ ಅಲ್ಲಿ ಬಂದು ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿದರು 1978. ಅದು ಬಂದು ಆಲ್ ಇಂಡಿಯಾ ದೇವಾಂಗ ಶ್ರೀ ಸೌಡೇಶ್ವರಿ ನರ್ಪಣಿ ಮಂಟ್ರ. ನಿಮಗೆಲ್ಲ ಸಿಕ್ಕಿರೋದನ್ನು ಅನಿಸ್ತೀನಿಲ್ಲ. ಒಂದೊಂದು ಕಿಳೆ ಕೂಡ ಒಂದೊಂದು ಗ್ರಾಮಲ್ಲಿದೆ. ಯಾಕೆ ಅಂತೇಳಿ ನಮ್ಮ ಬರ ಮಕ್ಕಳಿಗೆ ಬಂದು ಕಲಾಚಾರ ನಾವು ಕೊಡಬೇಕು, ಹೇಳ್ಕೊಡ್ಬೇಕಂತ ಟೈಮಲ್ಲಿ ಆ 1780 ಒಳಗೆ 1978 ಅಂತ ಅನಿಸ್ತೀನಿಲ್ಲ, ಅದು ಒಂದು ಉರುವಾಕಿ ಈಗ ಬಂದು ನಮ್ಮ ಒಂದು ತಮಿಳ್ನಾಡು ಮಾನಲ್ಲಿ ಬಂದು ಮೊತ್ತ ಒಂದು 2000 ಕಿಳೆ ಆಗಿದೆಯಲ್ಲ. 2000 ಕಿಳೆಯಲ್ಲಿ ಬಂದು ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಮ ಮಕ್ಕಳಲ್ಲಿ ಬಂದು ಎಜುಕೇಷನ್ ಕೊಡಬೇಕು, ನಮ್ಮ ಮಕ್ಕಳಿಗೆ ಬಂದು ಎಜುಕೇಷನಲ್ಲಿ ಜಾಸ್ತಿ ಮಾರ್ಕ್ ಯಾರು ತೆಗೆದಾರೆ ಅವರಿಗೆಲ್ಲ ಕಲ್ವಿ ಕೊಡಬೇಕಂತ ಹೇಳ್ಬಿಟ್ಟು ಈಗೆಲ್ಲ ಒಂದು ಪಕ್ಕ ಮಾಡಿಟ್ಟಿದ್ದಾರೆ. ಅದೇ ಮಾದರಿ ಕರ್ನಾಟಕ ಮಾನಿಯಲ್ಲಿ ಕೂಡ ಅಲ್ಲಿ ಒಂದು ದೇವಾಂಗರು ಒಂದು 40 ಲಕ್ಷ ಮಕ್ಕಳಿದ್ದಾರಲ್ಲ, ಆ 40 ಲಕ್ಷ ಮಕ್ಕಳಲ್ಲಿ ಕೂಡ ಮಕ್ಕಳಿಂದ ಬೆಂಗಳೂರು ಮೈಸೂರು ಈ ಪಕ್ಕದಲ್ಲಿರೋಂಥ ಮಕ್ಕಳು ಬಂದು ಕೊಂಚ ವೆಲ್ ಟು ಡೂ ಇದ್ದಾರೆ, ಪರವಾಗಿಲ್ಲ. ಇನ್ನು ನಾವು ನಾರ್ತ್ ಕರ್ನಾಟಕ ಬಿಜಾಪುರ ಹುಬ್ಬಳ್ಳಿ ಎಲ್ಲ ಹೋದರೆ ಎಲ್ಲ ಕೈ ನೆಸುತ್ತಾ ಇದ್ದಾರಲ್ಲ. ಕೈ ನೆಸುವಿಗೆ ಬಂದು ಅವ್ರಿಗೆ ತುಂಬ ಕಷ್ಟವಾಗಿರೋಂಥ ಕಾಲಲ್ಲಿ ಬಂದು ಅವರಿಗೆಲ್ಲ ಈಗ ಬಂದು ಸೋಷಲ್ ಆ್ಯಕ್ಟಿವಿಟೀಸ್ ಅಂತ ನಮ್ಮ ಕರ್ನಾಟಕ ಮಾನಲ್ಲಿ ಒಂದು ದೇವಾಂಗ ಸಂಘ ಮಾಡಿ ಅಲ್ಲಿ ಬಂದು ಮಕ್ಕಳಿಗೆ ಬಂದು ನಾವು ಎಜುಕೇಷನಿಗೆ ಒಂದು ಕಲ್ವಿ ಕೊಡೋದೊಡ ಒಂದೊಂದು ತುಂಬ ಮಾರ್ಕ್ಸ್ ಎತ್ತಿದ್ದೇನೆ ಮುಡಿಲಾಗಿರೋಂಥ ಮಕ್ಕಳಿಗೆ ಬಂದು ನಾವ್ರಿಗೆ ಒಂದು ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟೋದು ಮತ್ತೊಂದು ಎಲ್ಲದು ಮಾಡಿಟ್ಟಿದ್ದಾರಲ್ಲ. ಅದೇ ಮಾದರಿ ಲಾಸ್ಟು ಒಂದು 5 years ಬ್ಯಾಕ್ 5 ವರ್ಷ ಹಿಂದೆ ನಮಗೆಲ್ಲ ಕರೋನಾ ಬಂತಂಡೆಲ್ಲ ನಿಮಗೆಲ್ಲ ಸಿಕ್ಕಿರೋದೆಲ್ಲ. ಅದಕ್ಕೆ ಮುಂಚೆ ನಾವು ಬಂದು ಇಲ್ಲಿ ತಮಿಳ್ನಾಡಲ್ಲಿ ಕೊಯಮತ್ತೂರಲ್ಲಿ ಒಂದು ಮಾನಾಡು ಹಾಕಿದ್ದೀವಿ, ದೇವಾಂಗರ್ ಮಾನಾಡು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಮ್ಮ ತಮಿಳ್ನಾಡಿರೋಂಥ ಮಕ್ಕಳು ಒಂದು ಪಕ್ಕ ಇರಬೇಕಂತ ಎಷ್ಟು ತೋರ್ಬೇಕಂತೇಳಿ ಒಂದು ಕೊಯಮತ್ತೂರಲ್ಲಿ ಕೊಡಿಶಿಯಾ ಗೌರ್ಮೆಂಟಲ್ಲಿ ಬಂದು ಮಾನಾಡು ಹಾಕೋ ಸಂದರ್ಭದಲ್ಲಿ ಎಲ್ಲ ದೊಡ್ಡ ಮನುಷ್ಯರು ಚಿಕ್ಕವರು ನಮ್ಮ ಮಕ್ಕಳೆಲ್ಲ ಕಿಟಕಿಟ ಆ ಒಂದು ಮಾನಾಡಿಗೆ 1 ಲಕ್ಷ ಆಳುಗಳು ಸೇರಿದ್ರಲ್ಲ. ಆ 1 ಲಕ್ಷ ಆಳುಗಳು ಸೇರಿ ಒಂದು ಎಡದಲ್ಲಿ ಕೂತು ನಾವು ಮಾನಾಡು ಹಾಕೋ ಟೈಮಲ್ಲಿ ಬಂದು ನಮ್ಮಲ್ಲಿರೋಂಥ ಅರಸಾಂಗ ಬಂದು ಆ ಕಾಲದಲ್ಲಿ ತುಂಬ ನಮಗೆ ಮದುವೆ ಮಾಡಿ ಎಲ್ಲ ಕೊಟ್ಟಂಡಲ್ಲ. ಅದು ಇಲ್ಲಂಗೆ ಕರೋನಾ ಬಂದಕ್ಕಪ್ಪರ ತುಂಬ ನಮ್ಮ ಮಕ್ಕಳಿಗೆ ಎಲ್ಲಿ ನೆಸವು ಇಲ್ಲದ ಟೈಮಲ್ಲಿ ಬಂದು ಆ ಮಕ್ಕಳಿಗೆ ಬಂದು ತುಂಬ ಕಷ್ಟವಾಗಿರೋ ಕಾಲಲ್ಲಿ ಆ ಒಂದು ಮಾನಾಡಲ್ಲಿ ಇರೋಂಥ ಮಿಚ್ಚ ಹಣ ಬಂದು ಒಂದೊಂದು ಕುಟುಂಬಕ್ಕೆ 500 ರೂಪಾಯಿಗೆ ಅವರಿಗೆ MO ಮಾಡಿ ಕಳಿಸಿದ್ವಲ್ಲ, ಮನಿ ಆರ್ಡರ್ ಮಾಡಿ. ಯಾಕೆಂದರೆ ಕಷ್ಟವಾಗಿರೋಂಥ ಕಾಲ ಎಲ್ಲ ಕೊರೋನಾ ಬಂದು 1 ತಿಂಗಳು 2 ತಿಂಗಳು ಲಾಕ್ಡೌನ್ ಮಾಡಿಟ್ರಲ್ಲ, ನಿಮಗೆಲ್ಲ ಸಿಕ್ಕಿರೋದು ನೆನೆಸ್ತೀನಿಲ್ಲ. ಇಂಥ ಕಾಲ ಬಂದು ನಮ್ಮ ಮಕ್ಕಳು ಎಷ್ಟೋ ಚಿಕ್ಕ ಮಕ್ಕಳು ಕೂಡ ಉಸಿರೋಡೆ ಕೆಲವೊಂದು ಹೋಯ್ಟ್ರು ಅಂತಾರೆ, ಅದು ಕೂಡ ಒಂದು ತಪ್ಪದಂಥ ಕೆಲಸ ಆಯ್ತಲ್ಲ. ಅಂಥ ಮಾದರಿ ಇರೋ ಮಕ್ಕಳಿಗೆ ಬಂದು ನಾವು ನೆರವು ಕೊಡಬೇಕು, ಅವರಿಗೊಂದು ಉದವಿ ಮಾಡಬೇಕು ಅಂತೇಳಿ ಒಂದು ಅಸೋಸಿಯೇಷನ್ ಮಾಡಿದ್ವಿ. ನಮ್ಮ ತಮಿಳ್ನಾಡು ಕರ್ನಾಟಕ ಆಂಧ್ರಲ್ಲಿರೋಂಥ ತನಿ ಮಾನಿಲಲ್ಲಿ ಕೂಡ ಇಂಥ ಮಾರಿ ಕೆಲಸ ನಡ್ಕೊಂಡಿದೆ. ಅದಿಲ್ಲಂಗೆ ನಮ್ಮ ಒಂದು ಆಲ್ ಇಂಡಿಯಾ ದೇವಾಂಗರು ಬಂದು ಫಲವಿಧಾದ ಊರಲ್ಲಿ ಒಂದೊಂದು ಪಕ್ಕ ಕರೀತಾರಲ್ಲ. ನಮ್ಮಲ್ಲಿ ಬಂದು ನೆಸೂತ ಮುಖ್ಯವಾಗಿದ್ದರೂ ಕೂಡ ದೇವಾಂಗರು ಅಂತ ನಾವು ಕರಿತೀವಿ. ದೇವಾಂಗರು ಇಲ್ಲಂಗೆ ಇನ್ನು ಫಲದಲ್ಲಿ ಕೋಷ್ಟ ಅಂತ ಕರೀತಾರಲ್ಲ. ಕೋಷ್ಟ ಅಂತೇಳಿದರೆ ವೀವರ್ಸ್ ಮಾಡೋರಿಗೆ ಕೋಷ್ಟ ಅಂತ ಹೇಳ್ತಾರೆ. ಅದಿಲ್ಲಂಗೆ ಅದು ಹಲ್ಬಾ ಕೋಷ್ಟ ಅಂತ ಕೆಲವರು ಕರೀತಾರೆ. ಹಲ್ಬಾ ಕೋಷ್ಟದ ಜೊತೆಗೆ ಜುನರಿ ಕೋಷ್ಟ ಅಂತ ಹೇಳ್ತಾರೆ. ಅಂದರೆ ಜರಿ ಯಾರು ಉತ್ಪತ್ತಿ ಮಾಡಿ ಇದು ಮಾಡ್ತಾರೋ ಅವ್ರಿಗೆ ಜುನರಿ ಕೋಷ್ಟ ಅಂತ ಕರೀತಾರೆ. ಹಲ್ಬಾ ಕೋಷ್ಟ ಅಂತೇಳಿ ವ್ಯವಸಾಯ ಮಾಡೋ ಮಕ್ಕಳಿಗೆ ಬಂದು ಹಲ್ಬಾ ಕೋಷ್ಟ ಅಂತ ಕರೀತಾರೆ. ಇಂಥ ಮಾದರಿ ಫಲ ಜಾತಿಯಲ್ಲಿ ನಾವು ಛತ್ತೀಸ್ಗಢಲ್ಲಿ ಹೋದರೆ ಎಲ್ಲರೂ ಬಂದು ದೇವಾಂಗರ್ ಅಂತಲೇ ಮಡಗ್ತಾರೆ ಅಲ್ಲಿ ಪೇರು. ಈಗ ಬಂದು ಅಲ್ಲಿ ಒಬ್ಬರು ಲಖನ್ ದೇವಾಂಗ್ ಅಂತ ಒಬ್ಬರು ಮಂತ್ರಿ ಆಗಿದ್ದಾರೆ ನಮ್ಮವರು, ಅವರು ಬಂದು ದೇವಾಂಗ್ ಅಂತ ಸರ್ನೇಮೇ ಮಡಗಿರೋರು. ಇಂಥ ಮಾದರಿ ಮಕ್ಕಳಿಗೆ ನಾವೆಲ್ಲ ಒಂದೆಡಲ್ಲಿ ಸೇರಿ ಮಕ್ಕಳನ್ನು ಬಂದು ನಾವು ನಮ್ಮ ಸಮುದಾಯ ಬರ ಸ್ಟ್ರಾಂಗ್ ಮಾಡಿಸ್ಬೇಕು. ಎಲ್ಲರೂ ಬಂದು ನಮ್ಮ ಮಕ್ಕಳಲ್ಲಿರೋಂಥ ಏನು ತೊಂದರೆ ಇದೋ ಎಜುಕೇಷನ್ ಆಗಿರ್ಬೋದು, ಸಾಮಾಜಿಕವಾಗಿರೋಂಥ ಆ್ಯಕ್ಟಿವಿಟೀಸ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅವರಿಗೆ ಹೆಲ್ತ್ ಇರ್ಬೋದು, ಅವ್ರಿಗೆಲ್ಲರಿಗೂ ಸಹ ಮಾಡಬೇಕಂತೇಳಿ ಈಗೆಲ್ಲ ತೀರ್ಮಾನದಲ್ಲಿ ಈಗ 5-6 ವರ್ಷದಿಂದ ನಡ್ಕೊಂಡು ಬಂದಿದ್ದೆಲ್ಲ. ಅದಿಲ್ಲಂಗೆ ನಮ್ಮ ಆಶ್ರಮಲ್ಲಿ ಕೂಡ ತಿರುಮೂರ್ತಿ ಮಲೆಯಲ್ಲಿ ನಿಮಗೆ ಆಶ್ರಮ ಇದೆ ಸಿಕ್ಕಿರೋದಿಲ್ಲ. ಅದಿಲ್ಲಂಗೆ ನಮ್ಮ ಒಂದು ಹಂಪಿಯಲ್ಲಿ ಒಂದು ಪೂರ್ವಿಕವಾಗಿರೋಂಥ ಆಶ್ರಮ ಇದೆ. ಪೂರ್ವಿಕ ಅಂದರೆ ರಾಜಮನ್ನರು ಕೊಟ್ಟಂಥ ಒಂದು ಗುಡಿ ಇದೆಯಲ್ಲ, ಗುಡಿ ಪಕ್ಕದಲ್ಲಿ ಬಂದು ಈ ಆಶ್ರಮ ಎಲ್ಲ ಕಟ್ಟಿದ್ದೀವಲ್ಲ, ಅಲ್ಲಿ ಒಂದು ಸ್ಕೂಲ್ ನಡೆಸ್ಕೊಂಡಿದ್ದೀವಿ. ಬಡ ಮಕ್ಕಳಿಗೆ ತುಂಬ ಏಳೆ ಮಕ್ಕಳಿಗೆ ಬಂದು ನಾವು ಸೊಸೈಟಿಯಿಂದ ರನ್ ಮಾಡ್ತಾಯಿದ್ದೀವಲ್ಲ, ಆ ಟೀಚರ್ಸ್ಗೆಲ್ಲ ಸ್ಯಾಲ್ರಿ ಕೊಟ್ಟು ಮುಡಿಯಾದ ಮಕ್ಕಳಿಗೆ ಬಂದು ನಾವೆಲ್ಲ ಅವರಿಗೆ
ಹೆಲ್ಪ್ಫುಲ್ಲಾಗಿ ಮಾಡ್ಕೊಂಡಿರೋಂಥದ್ದು ನಮ್ಮ ಒಂದು ಟ್ರಸ್ಟಲ್ಲಿ ಮಾಡ್ಕೊಂಡಿದ್ದೀವಲ್ಲ. ಇದೇ ಮಾದರಿ ಇರೋಂಥ ದೇವಾಂಗರು ಬಂದು ಈಗ ನೀವು ಒಂದು ಪುಣ್ಯ ಮಾಡಿರಬೇಕು ಅಂತ ಅನ್ನಿಸ್ತೀನಿಲ್ಲ. ಯಾಕೆ ಅಂತೇಳಿದರೆ ನಮ್ಮ ತಾತರು, ನಮ್ಮ ಅಪ್ಪರು, ನಮ್ಮ ಅಮ್ಮರು ಯಾರೂ ಸಹ ಇಲ್ಲಿ ಅಮೇರಿಕಲ್ಲಿ ಬಂದು ಕೆಲಸ ಮಾಡೋಕ್ಕೆ ಒಂದು ಕೊಟ್ಟು ಮಡಗಿರಬೇಕು. ತುಂಬ ಸಂತೋಷ ನಮ್ಮ ಕಲಾಚಾರಕ್ಕೆ ಅದಲ್ಲ. ಯಾಕೆ ಅಂತೇಳಿದರೆ ಎಷ್ಟೋ ಬರ ಏನಾಗಿದೆ, ವೆಸ್ಟರ್ನ್ ಕಂಟ್ರಿಲಿ ಬಂದು ನಾವಿರೋ ಟೈಮಲ್ಲಿ ನಮ್ಮ ಕಲಾಚಾರ ಮರೆತು ಹೋಗೋದಿಲ್ಲ. ಆ ಮರೆತು ಹೋಗಲಾಂಗಿರೋಂಥ ಬಂದು ಆ ಕಲಾಚಾರ ನಮಗೆ ಕೊಂಡು ಬರಬೇಕು, ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಅದು ಕಲಿಸಿ ಮಡಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದೆಲ್ಲ ಮಾಡ್ಕೊಂಬರೋದು ತುಂಬ ಸಂತೋಷ ಉಂಟ. ಈ ಸಂದರ್ಭ ಬಂದು ಈಗ 4வது ಒಂದು ಚೌಡೇಶ್ವರಿ ಹಬ್ಬ ಇಲ್ಲಿ ಮಾಡಿದ್ದಾರೆ ಅಂತ ನಾನು ಕೇಳಿಪಟ್ಟೆ. ಅದಿಲ್ಲಂಗೆ ಉಮಾಶಂಕರ್ ಬಂದು ತಿರುಮೂರ್ತಿ ಬೆಟ್ಟಕ್ಕೆ ಒಂದು ಕುಂಭಾಭಿಷೇಕ ಟೈಮಲ್ಲಿ ಬಂದರು. ಅப்புறம் ಅವ್ರ ತಂಗಿ ಮದುವೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಅವ್ರ ಮನೆಯವರೆಲ್ಲ ನಮ್ಮ ಆಶ್ರಮಕ್ಕೆ ಬಂದೆಲ್ಲ, ಸ್ವಾಮಿ ಇಂಥ ಮಾರಿ ನಾವು ಮಾಡ್ತಾಯಿದ್ದೀವಿ, ಇಂಥ ಗುಡಿ ನಾವು ಕಟ್ಟಿ ನಮಗೆ ಒಂದೂ ಇಲ್ಲ, ನಮ್ಮ ಮಕ್ಕಳೇ ಎಲ್ಲೆಲ್ಲಿದ್ರೆ ಒಂದೇ ಪಕ್ಕ ಎಡದಲ್ಲಿ ಸೇರಿ ಒಂದು ಧರ್ಮ ಕಾರ್ಯ ಮಾಡಿದ್ದೀವಿ ಅಂತೇಳಿದರೆ ತುಂಬ ಸಂತೋಷ ಆಗ್ತದ. ಆದರೆ ನನಗೆ ಇಲ್ಲಿ ಬರಬೇಕಂತ ನನಗೆ ಯೋಚನೆ ಇದ್ದಿಲ್ಲ. ಉಮಾಶಂಕರ್ ಒಂದು ಒಳ್ಳೆ ಮನಸ್ಸಿನಿಂದ ನಮ್ಮನ್ನೆಲ್ಲ ಇಲ್ಲಿ ಕೂಗಿ ಬಂದಲ್ಲ. ಯಾಕೆ ಅಂತೇಳಿದರೆ ನಮ್ಮ ಅಮೇರಿಕಲಿರೋಂಥ ಮಕ್ಕಳಿಗೆ ಒಂದು ಕಲಾಚಾರ ಬೇಕು. ಮನುಷ್ಯನಾಗಿ ನಾವು ಹುಟ್ಟುತ್ತೀವಿ ಅಂಟಲ್ಲ, ಎಷ್ಟು ವರ್ಷ ಇರ್ತೀವಿ ನಾವು? ದೇವರು ಬಂದು ನಮಗೆ ಆಯುಷ್ ಕೊಟ್ಟಾನೆ. ಎಷ್ಟು ವರ್ಷ ಆಯುಷ್ ಕೊಟ್ಟಾನೆ ಹೇಳ? 100 ವರ್ಷ ಆಯುಷ್ ಅಂತ ಹೇಳ್ತೀವಲ್ಲ. 100 ವರ್ಷ ನಾವು ಉಳುಂಗಾಗಿರ್ತೀವ ಅಂತ ಕೇಳಿದ್ರೆ ಖಂಡಿತವಾಗಿ ಯೋಚನೆ ಮಾಡೋಣ. ಇಲ್ಲಿ ಬಂದು ಫಾಸ್ಟ್ ಫುಡ್ಡು ಅದು ಇದೆಲ್ಲ ತಿಂದರೆ 100 ವರ್ಷ ಇರಲಾರ್ದಿಲ್ಲ. ನಮಗೆಲ್ಲ 70 ವರ್ಷಕ್ಕೆ ಎಲ್ಲ ಅಳ್ಳಾಡು ಹೋಗ್ಬಿಡೋರು ಅಂತ ಹೇಳ್ತಾರಲ್ಲ. 80 ವರ್ಷಕ್ಕೆ ಬಾಗಿ ಹೋಗೋರು, 90 ವರ್ಷಕ್ಕೆ ನಡಗೋರು, ಶೇಕಿಂಗ್ ಆಗೋರು, 90 ವರ್ಷಕ್ಕೆ 100 ವರ್ಷಕ್ಕೆ ಒಯ್ಡೋರು ಅಂತ ಹೇಳ್ತಾರಲ್ಲ. ಅಂಥ ಮಾರಿ ಇದರಲ್ಲಿ ಬಂದು ಇದು ಜನ್ಮ ಬಂದು ಶಾಶ್ವತವಿಲ್ಲ. ನಮಗೆ ಬಂದು ದೇವರು ಕೊಟ್ಟಂಥ ಈ ಶರೀರ ಬಂದು ಶಾಶ್ವತವಾಗಿರೋದಂದ್ರೆ ಖಂಡಿತವಾಗಿ ಶಾಶ್ವತವಿಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರೆ ದಾಸರೆಲ್ಲ. ಹಂಗೆ ನಾವು ಮಾಡೋಂಥ ಧರ್ಮ ಕಾರ್ಯ, ನಾವು ಮಾಡೋಂಥ ಒಂದು ವಿಶೇಷ ಪುಣ್ಯ ಕಾರ್ಯ ಕಡೆಸಿ ಕಾಲ ನಮಗೆ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾರಿ ಇರೋದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಶಾಸ್ತ್ರ ಹೇಳ್ತಾರೆ, ಪರೋಪಕಾರಾಯ ವಹಂತಿ ನದ್ಯ ಅಂತಾರೆ. ಇನ್ನೊಬ್ಬರ ಉಪಕಾರಕ್ಕಾಗುತ್ತಾ ಈ ನದಿಗಳಿದ್ದಾವೆ ಅಂತ ಹೇಳ್ತೀವಿ. ಈಗ ನೀರಿದೆ ಇಲ್ಲಿ, ಆ ನದಿ ಬಂದಂಥ ನೀರು ಬರೋದಲ್ಲ, ನೀರೇ ಕುಡಿಲ್ಲ. ನೀರು ಏನು ಮಾಡೋದು? ಮನುಷ್ಯನ ಕುಡಿಯೋರು, ಪ್ರಾಣಿ ಕುಡಿಯೋರು ಅಂತ ಹೇಳ್ತೀವಿ. ಇನ್ನೊಬ್ಬರು ಉಪಕಾರಕ್ಕಾಗಿತ್ತಾ ನದಿಗಳಿದ್ದಾವೆ ಅಂತ ಹೇಳ್ತೀವಿ. ಈ ಪಶು ಮಾಡಿದೆ, ಪಶು ಮಾಡೋ ಹಾಲು ತುಂಬ ಚೆನ್ನಾಗಿರೋದು ಅಂತ ಹೇಳ್ತೀವಿ. ಆ ಹಾಲು ಪಶುವೇ ಕುಡಿಯೋದು ಅಂತ ಕೇಳಿದರೆ ಖಂಡಿತವಾಗಿ ಕುಡಿಲಾರ್ದು. ಪಶು ಮಾಡೋ ಹಾಲೇ ತೆಗಿಲಾರ್ದು. ಆದರೆ ಹಾಲು ತೆಗೆದು ಯಾರು? ಮನುಷ್ಯಂತ ತೆಗಿತಾನಲ್ಲ. ಮನುಷ್ಯನ ತೆಗೆದು ಹಾಲು ಬಂದು ಪ್ರೋಟೀನ್ ಇದೆ ಅಂತ ಡಾಕ್ಟ್ರ್ ಹೇಳ್ತಾರೆ, ಹಾಲು ಕುಡಿತೀವಿ. ಅದೇ ಮಾದರಿ ಮನುಷ್ಯನ ಬಂದು ಈ ಶರೀರ ಬಂದು ಇಂದಿಗಿರೋದು ನಾಳೆಗೆ ಹೋಗಿಡೋದು. ಆದರೆ ನಾವು ಏದಾದರೂ ಸರ್ವಿಸ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮನಿಗೆ ನಾವು ಮಾಡಬೇಕು, ಅದು ನಮ್ಮ ಕಡಿಮೆ ಅಂತ ಹೇಳ್ತೀವಿ. ನಮ್ಮ ಹೆಂಡತಿಗೆ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು, ಅದು ಕಡಿಮೆ ಅಂತ ಹೇಳ್ತೀವಿ. ಅದಕ್ಕப்புறம் ನಾವೇನು ಮಾಡ್ತೀವಿ? ದೇವರ ಹತ್ರ ಇಲ್ಲಿ ಮುಖ್ಯ ಕೇಳಬೇಕಾದ್ರೆ ಏನು ಹೇಳ್ತೀವಿ? ನನಗೆ ಸುಖವಾಗಿ ಇರೋ ಕೊಡು ಅಂತ ಹೇಳ್ತೀವಿ. ಬರೀ ಸುಖ ಸಾಕ ಅಂತ ಕೇಳಿದರೆ ಡ್ರೈವರ್ ಏನು ಹೇಳ್ತಾನೆ? ಒಂದು ಪರೀಕ್ಷೆ ಮಾಡ್ತೀನಿ ನಿನಗೆ ಅಂತ ಹೇಳ್ತಾನೆ. ಸುಖ ಸಾಕೇನು ಅಂತ ಕೇಳಿದರೆ ನೀವು ಅಷ್ಟಕ್ಕೆ ಇಲ್ಲ, ನನಗಿಂದು ಸುಖವಾಗಿದ್ದೀನಿ ಅಂತ ದೇವ್ರ ಹತ್ರ ಯಾರು ಒಬ್ಬರು ಹೇಳ್ತೀರಾ? ಒಬ್ಬರು ಹೇಳಿ ಏದಾದ್ರು ಕೊರೆ ಹೇಳಿಂಡೇ ಇರ್ತೀವಿ ನಾವೆಲ್ಲ. ಈ ವರ್ಷ ದೇವರು ಬಂದು ನಿಮಗೆ ಸುಖ ಕೊಟ್ಟದಾನೆ ಅಂದರೆ ಮುಂದಿನ ವರ್ಷ ಹೋದ ವರ್ಷ ಚೆನ್ನಾಗಿ ಸುಖ ಕೊಟ್ಟಿದ್ದು ಗುರುಗಳೇ, ಹಿಂದಿಗೆ ಬಂದು ನನಗೆ ಒಂದು ಕಾರ್ ತೆಗಿಬೇಕು, ಆಶೀರ್ವಾದ ಮಾಡು ಅಂತ ಹೇಳ್ತೀವಿ. ಸೊ ಆ ಆಶೀರ್ವಾದ ಕಾರ್ ತೆಗೆದ್ರೆ, ಕಾರ್ ತೆಗೆದ ಮೇಲೆ ಏನು ಹೇಳ್ತಾರೆ? ಇಲ್ಲ, ನಾನು ದೊಡ್ಡ ಮನೆ ಕಟ್ಟಿದ್ದೀನಿ, ಇನ್ನೂ ದೊಡ್ಡ ಮನೆ ಕಟ್ಟಬೇಕು, ಆಶೀರ್ವಾದ ಮಾಡು ಅಂತ ಹೇಳ್ತಾರೆ ದೇವ್ರ ಹತ್ರ. ಹಂಗೆ ಆ ಮನುಷ್ಯನಿಗೆ ಬಂದು ಆಸೆ ಮೇಲೆ ಆಸೆ ಬಂದಿಂಡೇ ಇರೋದಿಲ್ಲ. ಆ ಬರ್ಲಾಂಗಿರೋಂತಕ್ಕೆ ಬಂದು ಭಗವಾನ್ ಹತ್ರ ಏನು ಕೇಳಬೇಕು? ಈ ಜನ್ಮ ಕೊಟ್ಟಿದೆಯಾ ನನಗೆ? ಈ ಜನ್ಮಲ್ಲಿ ಬಂದು ನಮ್ಮ ತಾತ ಮುತ್ತಾತ ಯಾರೂ ಅಮೇರಿಕೆ ಬಂದು ಕೆಲಸ ಮಾಡೋಕ್ಕಿಲ್ಲ. ನಂದು ಪೂರ್ವ ಪುಣ್ಯ ಇತ್ತು, ಆ ಪೂರ್ವ ಪುಣ್ಯದಿಂದ ಇಲ್ಲಿ ಬಂದೆ ನಾನು. ಇಲ್ಲಿ ಬಂದು ನಾನು ಒಂದು ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮನೆ ಎಲ್ಲರೂ ಚೆನ್ನಾಗಿದ್ದೀವಿ. ಇಲ್ಲಿಂದ ನಮ್ಮ ಸೊಸೈಟಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಮನಸ್ಸು ನಮಗೆ ಕೊಡೋಣ ಅಂತ ನಾವು ದೇವ್ರ ಹತ್ರ ಕೇಳಬೇಕು. ಯಾರು ಕೇಳ್ತೀವ? ಯಾರು ಕೇಳ್ಮಾಟ್ರಲ್ಲ? ಯಾರು ಕೇಳಾರ? ಎಲ್ಲ ಸುಖ ಕೊಟ್ಟರು ಕೂಡ ದೇವ್ರ ಹತ್ರ ಏನು ಕೇಳ್ತೀವಿ? ಇನ್ನೂ ಬೇಕು ಬೇಕು ಅಂತ ಕೇಳ್ತೀವಲ್ಲ. ಆವಾಗ ದೇವರ ಏನು ಹೇಳ್ತಾನೆ? ಯಪ್ಪ ನೀನು ಎಷ್ಟು ಕೊಡಬೇಕಪ್ಪ, ನಿನಗೆ ಕೊಟ್ಟು ನನ್ನ ಕೈಯೇ ಸೌದೋಯ್ತು ಅಂತ ಹೇಳ್ತಾನಿಲ್ಲ. ಯಾಕೆ ಅಂತೇಳಿದರೆ ಮನುಷ್ಯನಿಗೆ ಬಂದು ಆಸೆ ಹೆಂಗಿರೋದು ಅಂತೇಳಿದರೆ ಜಗದಗಲ ಮುಗುದಗಲ ಅಂತ ಶಾಸ್ತ್ರ ಹೇಳ್ತದೆ. ಅಂದರೆ ಜಗತ್ತಿನ ಎಷ್ಟು ದೊಡ್ಡದಾಗಿದೆ, ಸೂರ್ಯ ಎಷ್ಟು ದೂರ ಇದ್ದಾನೆ, ನಮಗೆ ಸೂರ್ಯ ಎಷ್ಟು ದೂರ ಇದ್ದಾನೆ, ತುಂಬ ಸಾವಿರಾರು ಲಕ್ಷಾಂತರ ಕಿಲೋಮೀಟ್ರ್ ದೂರ ಇದ್ದಾನೆ. ಆದರೆ ಸೂರ್ಯನ ಬೆಳಕು ಬರಬೇಕಾದ್ರೆ 9 ಸೆಕೆಂಡ್ ಸಾಕಂತೆ. 9 ಸೆಕೆಂಡ್ ಸೂರ್ಯನ ಬೆಳಚಿ ನಮ್ಮ ಮೈಲ್ ಮೇಲೆ ಬರೋದು, ಭೂಮಿಗೆ ಬರೋಕ್ಕೆ ಅಲ್ವಾ? ನಮ್ಮ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಾರಲ್ಲ, ಈ ಗಾಳಿ ಇದೆಲ್ಲ ವೇವ್ಸ್, ಅದು ಬೀಸೋದು ಎಷ್ಟು ಅಂತ ಹೇಳಿದ್ರೆ
ಒಂದು ಸೆಕೆಂಡಿಗೆ ಬೀಸಿದ್ರೆ ಎಲ್ಲರೂ ಹೋಗಿಡಾರಿಲ್ಲ, ಪರಂದು ಹೋಗಿಡಾರೆ ಎಲ್ಲರೂ. ಅದಕ್ಕಿಂತ ಸ್ಪೀಡಾಗಿರೋ ಮನಸ್ಸು ಭಗವಂತ ಕೊಟ್ಟ ನಮ್ಮ ಮೈಗೆ ಅಂತ ಹೇಳ್ತೀವಿ. ಮನಸ್ಸು ಬಂದು ಎಷ್ಟು ಚಂಚಲವಾಗಿದೆ ಅಂದರೆ ಹರಿಯುವ ನೀರಿಗಿಂತ ಚಂಚಲವಾಗಿದೆ, ಬೀಸುವ ಗಾಳಿ ಇಂಥ ಚೆನ್ನಾಗಿ ಸ್ಪೀಡಾಗಿದೆ. ಅப்புறம் ಸೂರ್ಯನ ರೈಸ್ ಬಂದು ಭೂಮಿ ಬರೋಕ್ಕೆ 9 ಸೆಕೆಂಡ್ ಬೇಕು, ಅದಕ್ಕಿಂತ ಸ್ಪೀಡಾಗಿದೆ ಅಂತ ಹೇಳ್ತೀವಿ. ನೀವು ಇಲ್ಲಿ ಕೂತಿರಲ್ಲ, ಎಲ್ಲರೂ ಇಲ್ಲಿ ಕೂತೀರಿ, ನಾನು ಭಾಷಣ ಮಾಡ್ತೀನಿ, ನಾನು ಮಾತಾಡಿದ್ದೀನಿ, ಒಂದು ನಿಮಿಷ ನೀವು ಕಣ್ಣು ಮುಚ್ಚಿ ನಾವು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡಿ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಇಡೋದಿಲ್ಲ. ಹಿಂದಿ ಸಾಟರ್ಡೆ ಆಯಿತು, ಎಲ್ಲೋ ಹೋಗಬೇಕಾಗಿತ್ತು, ಹೋಗಿಲ್ಲ, ಆಬ್ಸೆಂಟ್ ಆಯಿತು, ಇಲ್ಲಿ ಬಂದೀವಿ ಅಂತ ಮನಸ್ಸು ತುಂಬ ಚಂಚಲ ಆಗಿಡೋದು ನಿಮಗೆಲ್ಲ. ಅಷ್ಟು ಸ್ಪೀಡಾಗಿರೋ ಮನಸ್ಸಲ್ಲಿ ಬಂದು ದೇವರಿದ್ದಾನೆ ಅಂತೇಳಿದರೆ ಮಹಾಭಾರತದಲ್ಲಿ ಹೇಳ್ತಾರೆ. ಮಹಾಭಾರತದಲ್ಲಿ ಅಂತ ಹೇಳ್ತಾನೆ ಅಂದರೆ ಅರ್ಜುನ ಬಂದು ಕೃಷ್ಣ ಉಪದೇಶ ಮಾಡ್ತಾನೆ, ಎಲ್ಲರೂ ನೀನು ಈ ಒಂದು ಯುದ್ಧ ಭೂಮಿಯಲ್ಲಿ ಇದೆಯಾ, ನೀನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡು ನೀನು ಅಂತ ಕೇಳ್ತಾನೆ. ಅರ್ಜುನಿಗೊಂದು ಸಂಶಯ ಬರುತ್ತೆ, ಯಾರ ಮೇಲೆ ಯುದ್ಧ ಮಾಡಬೇಕು, ಯಾರ ಮೇಲೆ ಯುದ್ಧ ಮಾಡಬೇಕು ಅಂತ ಕೇಳಿದರೆ ಎದುರುಗಡೆ ಇದ್ದಾರೆ ಅವರೆಲ್ಲ ಮಾಡು ಅಂತ. ಆವಾಗ ಅರ್ಜುನ ಹೇಳ್ತಾನೆ, ಅಲ್ಲಿ ನಮ್ಮ ಗುರು ಇದ್ದಾರೆ, ಅಶ್ವತ್ಥಾಮ ಇದ್ದಾರೆ, ಇಲ್ಲಿ ಪಕ್ಕ ನಮ್ಮ ಅಣ್ಣ ಇದ್ದಾರೆ, ಇಲ್ಲಿ ಪಕ್ಕ ನಮ್ಮ ದೊಡ್ಡಣ್ಣ ಇದ್ದಾರೆ, ಅವರ ಮೇಲೆ ನಾನು ಹೆಂಗೆ ಮಾಡಬೇಕು ಅಂತ ಕೇಳಿದಾಗ ಆವಾಗ ನಾನು ಇಷ್ಟೆಲ್ಲ ಉಪದೇಶ ಮಾಡಿದೆ ನಿನಗೆ, ಆದರೆ ನಿನಗೆ ಮನಸ್ಸು ಬಂದು ಅಣ್ಣ ತಮ್ಮ ಗುರು ಅಂತ ಹೇಳಿದ್ಯಾ, ಆದರೆ ನೀನು ಎಡ ಎಲ್ಲಿದೆಯಾ, ಮನೇಲಿಲ್ಲ, ಬೀಗರ ಮನೇಲಿಲ್ಲ, ನೀನು ರಣ ಭೂಮಿಯಲ್ಲಿದೆಯಾ, ಯುದ್ಧ ಭೂಮಿಯಲ್ಲಿ ನೀ ಇದೆಯಾ. ಈ ಯುದ್ಧ ಭೂಮಿಯಲ್ಲಿದ್ದು ನೀನು ಜಯಿಸ್ಬೇಕಂದ್ರೆ ಅವ್ರ ಮೇಲೆ ಯುದ್ಧ ಮಾಡು ಅಂತ ಕೇಳ್ತಾನೆ. ಇದ್ಯಾರು ಮಾಡೋಕ್ಕಾಗದ? ಯೋಚನೆ ಮಾಡೋಣ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ನಿನಗೆ ಬುದ್ಧಿ ಕೊಟ್ಟಿದ್ದೀನಿ, ಅರಿವು ಕೊಟ್ಟಿದ್ದೀನಿ, ಅರಿವಿಂದ ನೀನು ಯೋಚನೆ ಮಾಡಿ ಪುನಃ ಚಿಂತನೆ ಮಾಡಿ ಇದು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡು, ನೀನು ಜಯಿಸ್ಯಾ, ಇಲ್ಲ ಜಯಿಸೋಕ್ಕಾಗಲಾರ್ದು ನಿನಗೆ ಅಂತ ಹೇಳ್ತಾನೆ. ಅದು ಎದುರುಗಡೆ ಕರ್ಣ ಇದ್ದಾನೆ, ಎಲ್ಲರೂ ಇದ್ದಾರೆ, ಆದರೆ ಈ ಟೈಮಲ್ಲಿ ಬಂದು ನಾವು ಯಾವತ್ತಿಗೂ ಬಂದು ಸೋಲಬಾರ್ದು, ಧೈರ್ಯವಾಗಿರಬೇಕು. ಅದಕ್ಕಾಗುತ್ತಾ ನೀವೇನು ಹೇಳ್ತಾರೆ, ಶನೈ ರೂಪಮೇತ್ ಬುದ್ಧ ಅಂತ ಹೇಳ್ತಾರೆ. ಅಂದರೆ ನಾವು ಬಂದು ಶ್ರೀಕೃಷ್ಣ ಬಂದು ಉಪದೇಶ ಮಾಡೋ ಟೈಮಲ್ಲಿ ಬಂದು ಅರಿವು ಕೊಟ್ಟಿದ್ದಾನೆ, ಆ ಅರಿವು ಬಂದು ಎದಕ್ಕೆ ನಾವು ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸಿದ್ರೆ ನಾವು ಉದ್ಧಾರ ಆಗಾರು, ಇಲ್ಲಾಂದರೆ ಉದ್ಧಾರ ಆಗಲಾರದು. ಅದಕ್ಕಾಗುತ್ತಾ ನಮ್ಮ ದೇವಾಂಗರಿಗೆ ಬಂದು ಒಂದು ಒಟ್ಟುಮೆಯಾಗಿ ಇರಬೇಕು ಅಂತ ಹೇಳ್ತಾ ಇದೆಲ್ಲ ಅಸೋಸಿಯೇಷನ್ ಮಾಡೋಕ್ಕಾಗೋದು. ನಾವು ಎಷ್ಟೇ ದೂರ ಇರಲಿ, ಎಷ್ಟೇ ಊರು ಬಿಟ್ಟು ಸಾವಿರಾರು ಕಿಲೋಮೀಟ್ರ್ ದೂರಲ್ಲಿ ನಾವು ಬಂದೀವಿ, ಎದಕ್ಕಾಗಿ ಬಂದಿದ್ದೀವಿ, ಅಪ್ಪ ಅಮ್ಮ ಚೆನ್ನಾಗಿರಬೇಕು, ನಮ್ಮ ತುಳಿಲಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿ ಅರ್ಧ ಜನ್ರೇಷನ್ ಬಂದು ಇನ್ನು ಸಮುದಾಯಕ್ಕೆ ಚೆನ್ನಾಗಾಗಿ ಮಾಡಬೇಕು ಅನ್ನುವಂಥ ಒಂದು ಎಣ್ಣೆಗಳು ನಾವು ಇದ್ದು ಮಡಗಿದರೆ ಖಂಡಿತವಾಗಿ ನಮಗೆ ಸಕ್ಸಸ್ ಆಗೋದು, ವಾಳಿಕೆಯಲ್ಲಿ ಬಂದು ಇನ್ನೂ ಮುನ್ನೇಟ್ರ ಬರೋದು ನಮಗೆಲ್ಲ ಅಂತ ಹೇಳಲ್ಲ. ಅದೇ ಮಾದರಿ ಇಂದಿಗೆ ಬಂದು ತುಂಬ ಸಂತೋಷಂಡ ನಿಮ್ಮನ್ನೆಲ್ಲ ಇಷ್ಟ ಆಳುಗಳು ನಾನು ನೋಡ್ತೀನಿ ಅಂತ ನನಗಿಲ್ಲ. ಅವ್ರು ಹೇಳಿದರು ಎಲ್ಲೋ ಒಂದು 25-30 ಆಳು ಬರ್ತಾರೆ ಅಂತ ಹೇಳಿದರು. ತುಂಬ ಸಂತೋಷ ಅಲ್ಲ, ಯಾಕೆಂದರೆ ನಮ್ಮ ಒಂದು ಕಲಾಚಾರ ದೇವಾಂಗರು ಬಂದು ನಾವು 10,000 ಕೊಲಗೋತ್ರ ಅಂತ ಹೇಳ್ತೀವಲ್ಲ, ಆ 10,000 ಕೊಲಗೋತ್ರವನ್ನು ಆಧರಿಸಿದವಳು ನೀನು ಅಂತ ಚೌಡೇಶ್ವರಿ ಅಮ್ಮಗೆ ನಾವು ಹೇಳೋ ಟೈಮಲ್ಲಿ ಬಂದು ಆ 10,000 ಬಂದು ಕುಲಗೋತ್ರನ ಹೆಂಗಿದ್ದಾರೆ ತಮಿಳ್ನಾಡಲ್ಲಿ ಮಟ್ಟ ಇಲ್ಲ ಹಂಗೆ ನಮ್ಮಲ್ಲಿರೋಂಥ ಇಂಡಿಯಾಲಿರೋಂಥ ಎಲ್ಲ ಮಕ್ಕಳಿಗೆ ಬಂದು ದೇವಾಂಗರಿಗೆ ಅಮ್ಮ ಬಂದು ಚೌಡೇಶ್ವರಿ ಅಮ್ಮ ಅಂತ ಹೇಳ್ತೀವಿ ನಾವೆಲ್ಲ. ನಮ್ಮಲ್ಲಿ ಛತ್ತೀಸ್ಗಢಲ್ಲಿ ನಾರ್ತ್ ಇಂಡಿಯಲ್ಲಿ ಬಂದು ಪರಮೇಶ್ವರಿ ಅಂತ ನಾವು ಕರಿತೀವಲ್ಲ, ಆ ಪರಮೇಶ್ವರಿ ಅಂತ ಕರಿಬೇಕಾದ್ರೆ ಅದು ಚೌಡೇಶ್ವರಿನ ಅಮ್ಮನ ರೂಪಲ್ಲಿ ಅಂತ ನಾವು ಹೇಳ್ತೀವಲ್ಲ. ಅಂಥ ಮಾದರಿ ಒಂದು ಕಲಾಚಾರದಲ್ಲಿ ಬಂದು ನಾವು ಅಮ್ಮನಿಗೆ ಬಲಿ ಕೊಡಬೇಕಾದ್ರೆ ನಮ್ಮ ರಕ್ತ ನಾವು ಕೊಟ್ಟು ಬರ್ತೀವಲ್ಲ, ಗಂಗೆಯಲ್ಲಿಂದ ನಾವು ಕುಂಗ್ ಬರಬೇಕಾದ್ರೆ ನಮ್ಮ ರಕ್ತ ಕೊಟ್ಟು ಬಾಮ ಅಂತ ಅಲಗ ಸೇವೆ ಮಾಡಿ ನಾವು ಕುಂಬರ್ತೀವಿ. ಬೇರೆಯವ್ರ ಮಾದರೆ ಬೇರೆ ಅಸಲು ಜಾತಿಯರು ಬಂದು ಕುರಿ ಬಲಿ ಕೊಡೋರಲ್ಲ, ಆದರೆ ನಮ್ಮ ಮೈಲಿಗೆ ನಾವು ಬಲಿ ಕೊಟ್ಟು ನಾವು ಕುಂಗಿಟ್ಟು ಬರ್ತೀವಿ. ಅಂದರೆ ದೇವಾಂಗರ ಒಂದು ವಳಿಪಾಡು ತುಂಬ ವಿಶೇಷವಾಗಿರೋದು ಅಂತ ನಾನು ನೆನೆಸಕ್ಕೆ ಹೇಳ್ತೀನಲ್ಲ. ಯಾಕೆ ಅಂತೇಳಿದರೆ ಇನ್ನೊಬ್ಬರಿಗೆ ಬಂದು ತೊಂದರೆ ಇಲ್ಲಂಗೆ ನಮ್ಮ ಮೈ ರಕ್ತ ಕೊಟ್ಟು ನಾವು ಕುಂಗಿಟ್ಟು ಬರ್ತೀವಿ. ಅದಕ್ಕೆ ಆ ಒಂದು ಶಕ್ತಿ ಬಂದು ದೇವಾಂಗರಿಗೆ ಹೇಗನೂ ಇರೋದಿಲ್ಲ, ಅವ್ರು ಎಲ್ಲೇ ಇರಲಿಂದಲ್ಲ, ಇಲ್ಲಿ ಮಟ್ಟ ತಮಿಳ್ನಾಡು ಮಟ್ಟವಲ್ಲ, ನಾವು ಛತ್ತೀಸ್ಗಢ ಆಂಧ್ರ ಪ್ರದೇಶ ಎಲ್ಲ ಹೋದರೂ ಕೂಡ ಆ ಚೌಡೇಶ್ವರಿ ಅಮ್ಮನ ಮುಖ ಟೈಮಲ್ಲಿ ಬಂದು ಎಲ್ಲರೂ ಇದೇ ಮಾದರಿ ನಾವು ಮುಖನ ಅಂತ ಇರ್ತೀವಿ. ಅದಕ್ಕೆ ಅದು ಪಕ್ಕಲ್ತ ದೇವಲ ಮಾರಸಿ ಅಂತ ಹೇಳ್ತೀವಿ. ಆ ದೇವಲ ಮಾರಸಿ ಫೋಟೋ ಇಲ್ಲ ಅಂತ ಹೇಳಿದರೆ ಅಲ್ಲಿಂದ ಕೊಂಬಂದಿದ್ದಲ್ಲ, ಆ ದೇವಲ ಮಾರಸಿ ಬಂದು ಶಿವನ ಒಂದು ಆಶೀರ್ವಾದ ನೆಟ್ಟರೆ ಕಣ್ಣಿಂದ ಬಂದಿರೋಂಥ ಕುಲ ದೇವಾಂಗ ಕುಲ, ಶಿವನ ನೇರ ಅಡಿ ಕಣ್ಣು ಅಂತ ಹೇಳ್ತೀವಿ. ಆ ನೆಟ್ಟರೆ ಕಣಿಯಿಂದ ಬಂದಿರೋಂಥ ಕುಲಲ್ಲಿ ದೇವಾಂಗರು ತುಂಬ ವಿಶೇಷವಾಗಿರೋಂಥದ್ದು. ಅದಿಲ್ಲಂಗೆ ದೇವಾಂಗರ ಅಂತ ಒಂದು ಪದ ಬಂದರೆ ಆ ದೇವರ ಅಂಗ ಒಂದು ಪಕ್ಕ ಆದರೆ ಆ ದೇವಾಂಗನ ಪದಕ್ಕೆ ಬಂದು ಪಟ್ಟು ಅಂತ ಹೇಳ್ತಾರೆ. ನಾವೆಲ್ಲ ದೇವಾಂಗರು ಪಟ್ಟು ಸೀಲಿತ ತುಂಬ ಜಾಸ್ತಿ ನೇಯರಲ್ಲ, ಈಗ ಆರ್ಟ್ ಸಿಲ್ಕು ಅದು ಇದೆಲ್ಲ ಮಾಡ್ಯಾರ. ಪೂರ್ವಿಕಲ್ಲಿ ಬಂದು ಆ ಪಟ್ಟು ಹೆಂಗಿರೋದು ಅಂತೇಳಿದರೆ
ನಮ್ಮ ಇಂಡಿಯಾದಲ್ಲಿ ಬಂದು ಮೊಟ್ಟ ಮೊದಲು ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಹೋಗೋ ಟೈಮಲ್ಲಿ ಬಂದು ಒಂದು ಫಾರೆಸ್ಟ್ ಬರೋದಂಡಲ್ಲ, ಅಲ್ಲೆಲ್ಲ ಬಂದು ಫಾರೆಸ್ಟಲ್ಲಿ ಬಂದು ಆ ಮರದಲ್ಲಿ ಬಂದು ಉತ್ಪತ್ತಿ ಆಗೋದು ಕೋಸಾ ಅಂತ ಹೇಳ್ತೀವಿ, ಕೋಸಾ ಸಿಲ್ಕ್ ಅಂತ ಹೇಳ್ತೀವಿ. ನೀವೆಲ್ಲ ಕೇಳಿರ್ಬೇಕಂತಂದು ಕೋಸಾ ಸಿಲ್ಕ್ ಸ್ಯಾರೀಸ್ ಅಂತೇಳಿ ತುಂಬ ಫೇಮಸ್ ಅಲ್ಲ. ಅದು ನಮ್ಮ ಕನ್ನಡದಲ್ಲೇ ಬಂದು ಯಾವ ಅಂತ ಹೇಳ್ತಾರೆ ಅಂದರೆ ನಾರು ಮಡಿ ಅಂತ ಹೇಳಿರಲ್ಲ, ದೇವಾನು ದೇವತೆಗಳಿಗೆ ಈಗತ ಪಟ್ಟು ಬಂದಿದೆ. ಅದಕ್ಕೆ ಪೂರ್ವಿಕದಲ್ಲಿ ನಾರು ಪಟ್ಟು ಮಡಿತಾ ಉಡಾರೋ ದೇವಾಂಗರು ಅಂತ ಹೇಳ್ತಾರೆ. ಆ ನಾರು ಪಟ್ಟು ಉಡು ತಯಾರು ಮಾಡೋಕ್ಕೆ ಶಕ್ತಿ ದೇವರಿಗೆ ಕೊಟ್ಟಿರೋದು. ಮರಲ್ಲಿ ಬಂದು ಸಡಿ ಮರ ಇದೆಲ್ಲ, ಆ ಮರಲ್ಲಿ ಉತ್ಪತ್ತಿ ಆಗಿ ಬರೋದಕ್ಕೆ ಕೋಸಾ ಸಿಲ್ಕ್, ಅದಕ್ಕೆ ನಮಗೆ ಕೋಷ್ಟಿ ಅಂತ ಕರೀತಾರೆ. ಕೋಸಾ ಸಿಲ್ಕಿಗೆ ಕೋಷ್ಟಿ ಅಂತ ಕರೀತಾರೆ. ಕೋಷ್ಟಿ ಅಂದರೆ ನೆಸುವು ಅಂತೇಳ್ಬಿಟ್ಟು, ಆ ನೆಸುವು ಮಾಡೋ ಎಲ್ಲಿ ಬರ್ತದೆ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಇಲ್ಲ ಹಂಗೆ, ಇನ್ನೊಬ್ರಿಗೆ ನೋವಿಲ್ಲ ಹಂಗೆ, ಒಂದು ಪೂಚಿಗೆ ನೋವಿಲ್ಲ ಹಂಗೆ ಉತ್ಪತ್ತಿ ಮಾಡೋ ಅಂಥ ಆ ಒಂದು ಮರಲ್ಲಿ ಬಂದು ಕೋಸ ಬರೋದು. ಆ ಕೋಸ ಒಂದು ಪೂಚಿ ಕೋಸಲಿಂದ ಬರೋಂಥ ಮರಲ್ಲಿ ಬರೋಂಥ ಉತ್ಪತ್ತಿ ಕೋಸಾ ಸಿಲ್ಕ್ ಅಂತ ಹೇಳ್ತೀವಲ್ಲ, ಅದಕ್ಕಾಗುತ್ತಾ ಕೋಸಾ ಸಿಲ್ಕ್ ಸ್ಯಾರೀಸು ಅಲ್ಲಿ ಇಂದಿಗೂ ಉತ್ಪತ್ತಿ ಮಾಡಿಟ್ಟಿದ್ದಾರೆ ಮರದಲ್ಲಿ ಬರೋಂಥದ್ದು. ಇಂಥ ಮಾದರಿ ದೇವಾಂಗರ ಒಂದು ವಳಿಪಾಡು ಈ ಕಾಲದಿಂದ ಆ ಕಾಲದಿಂದಲೂ ಇದೆ ಅಂತೇಳಿದರೆ ನಾವು ಒಂದು ಕುಲದಲ್ಲಿ ಹುಟ್ಟಿರೋದೊಂದು ಪೆರಿಮೆಂಟ್ ನಮಗೆಲ್ಲ. ಯಾಕೆ ಅಂತೇಳಿ ನಾವು ಇನ್ನೊಬ್ಬರಿಗೆ ಕಡಿ ಮಡಿ ಅಂತೇಳಲ್ಲ, ದೇವಾಂಗರು ಬಂದು ಇನ್ನೊಬ್ಬರಿಗೆ ಉಪಕಾರವಾಗಿರೋಂಥ ಮಕ್ಕಳು. ನಾವು ನಮಗೆ ಹೊಟ್ಟೆಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಬ್ಬರು ಚೆನ್ನಾಗಿರಬೇಕು, ಇನ್ನೊಬ್ಬರಿಗೆ ಉಪಕಾರ ಮಾಡೋಂಥ ಮಕ್ಕಳು ದೇವಾಂಗರಿದ್ದಾರೆ ಅಂತ ಹೇಳ್ತೀವಿ. ಅದೊಂದು ನಮಗೆ ಪೆರಮೆ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮ ದೇವಾಂಗರು ನೇಯ್ದ ಬಟ್ಟೆ ಬಂದು 3 ಲೋಕಕ್ಕೆ ಕೊಟ್ಟಂಥ ಒಂದು ಪೆರಮೆ. ಬರೀ ದೇವರಿಗೆ ಮಟ್ಟಲ್ಲ, ದೇವಾನು ದೇವತೆಗಳಿಗೆ, ದೇವರಿಗೆ ಮಾನವರಿಗೆ ವಸ್ತ್ರ ಕೊಟ್ಟ ಕುಲ ದೇವಾಂಗ ಕುಲ ಅಂತ ಹೇಳ್ತೀವಿ. ಇಂಥ ಒಂದು ಪೆರಮೆದಲ್ಲಿ ನಾವು ಆ ಕುಲದಲ್ಲಿ ಹುಟ್ಟಿವಿ ಅಂತೇಳಿದರೆ ಉಣ್ಮೆಯಾಗ ನಮಗೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ತೀವಿ. ಒಂದು ಕುಲದಲ್ಲಿ ಹುಟ್ಟಬೇಕಾದ್ರೂ ಕೂಡ ಒಂದು ಪುಣ್ಯ ಇರಬೇಕಂತ ಹೇಳ್ತಾರೆ. ಪೂರ್ವ ಜನ್ಮ ಸುಕೃತೈರ್ ಪುಣ್ಯೈರ್ ವಿನಾ ಲಭ್ಯತೆ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಪ್ರಾಪ್ತಿ ಸಿಗಬೇಕು ಅಂತ ಹೇಳಿದರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ನೀವೆಲ್ಲರೂ ಬಂದು ಎಷ್ಟೋ ಆಳುಗಳು ಬಂದು ಇಲ್ಲಿ ಅಮೇರಿಕಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂದರೆ ನಿಮ್ಮ ತಾತರು ಒಳ್ಳೆ ಕೆಲಸ ಮಾಡಿದಾರಪ್ಪ, ನಿಮಗೆಲ್ಲ ಕಲಿಕೆ ಕೊಟ್ಟಾರೆ, ಅವ್ರು ನಿಮಗೆಲ್ಲ ಪುಣ್ಯ ಸಿಕ್ಕಿದೆ, ನಿಮ್ಮ ತಾತ ಮಾಡಿರೋ ಪುಣ್ಯದಿಂದ ನೀವು ಇಲ್ಲಿ ಬಂದಿರಿ ಅಂತ ಎಷ್ಟೋ ಆಳು ಹೇಳ್ತಾರಲ್ಲ. ಯಾಕೆ ಅಂತ ಹೇಳ್ತಾರೆ, ತಾತವರಾಗಲಿ ಅಪ್ಪನವರಾಗಲಿ ಮಾಡಿರೋಂಥ ಕೈಂಕರ್ಯ ಇದೆಯಲ್ಲ, ಆ ಕೈಂಕರ್ಯದ ಧರ್ಮ ಕೈಂಕರ್ಯ ಇದನ್ನಲ್ತಾ ನಾವು ಇಲ್ಲಿ ಬರೋಕ್ಕಾಗೋದು ಅಂತ ಹೇಳ್ತೀವಿ. ಅಂಥ ಮಾತ್ರ ಈಗ 100,000 ಕಿಲೋಮೀಟ್ರ್ ದೂರ ನೀವು ಬಂದು ಇಲ್ಲಿ ಇದ್ದು ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮ ತಾತರು ಮಾಡಿರೋ ಪುಣ್ಯ ಅಂತ ಹೇಳ್ತೀವಿ. ನೀವು ಮಾಡಿರೋ ಪುಣ್ಯಗಳು ಇನ್ನೂ ಜಾಸ್ತಿ ಮಾಡಿದರೆ ನಿಮ್ಮ ತಾತರಿಗಿಂತ ನೀವು ಮಾಡಿದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನೂ ಜಾಸ್ತಿ ದೂರ ಹೋಗಿ ಕೆಲಸ ಮಾಡೋರು. ಅಂಥ ಮಾರಿ ಒಂದು ವಾಯ್ಪು ನಿಮಗೆ ಸಿಕ್ಕಿರೋದಲ್ಲ. ಯಾಕೆಂತೇಳಿ ಇದೆಲ್ಲದಕ್ಕೂ ಒಂದು ಧರ್ಮದಲ್ಲಿ ಹೇಳ್ತಾರೆ, ಮಾತಾ ಪಿತಾ ಗುರು ದೈವಂ ಅಂತ ಹೇಳ್ತಾರೆ. ಮಾತಾ ಪಿತಾ ಗುರು ದೈವಂ ಬಂದು ನಮಗೆ ಅನುಗ್ರಹ ಇದ್ದರೆ ಉಣ್ಮೆಯಾಗ ಮನುಷ್ಯನ ಒಳ ತುಂಬ ಚೆನ್ನಾಗಿರೋದು, ಮನುಷ್ಯನ ಬಾಳಿಕೆ ಬಂದು ಚೆನ್ನಾಗಿ ಮುಂದೇಟ್ರು ಬರೋದು ಅಂತ ಹೇಳ್ತೀವಿ. ಯಾಕೆ ಅಂತೇಳಿದರೆ ನಾವು ಎಷ್ಟೋ ಕಷ್ಟಗಳು ಪಡ್ತೀವಿ ಇಲ್ಲನ್ನಲ್ಲ, ಎಲ್ಲರೂ ಸಂತೋಷವಾಗಿರಲ್ಲ, ಕಷ್ಟಪಡೋರಲ್ಲ. ಆ ಕಷ್ಟದಲ್ಲಿ ಕೂಡ ಸಂತೋಷ ಪಡಬೇಕು ಅಂತ ಹೇಳ್ತೀವಲ್ಲ, ಆ ಕಷ್ಟದಲ್ಲಿ ಸಂತೋಷವಾಗಿ ಇರಬೇಕಂತೇಳಿದರೆ ನಮಗೆ ಆತ್ಮಬಲ ಬೇಕು ಅಂತ ಹೇಳ್ತೀವಿ. ಆ ಆತ್ಮ ಮನೋಧೈರ್ಯ ಅಂತ ಹೇಳ್ತೀವಿ. ಆ ಮನೋಧೈರ್ಯ ಬರೋಕ್ಕಾಗತ್ತಾ ಇಂಥ ವಳಿಪಾಡು ನಮಗೆ ತೇವೆ ಇದೆ. ಇಂಥ ವಳಿಪಾಡಿನಲ್ತಾ ನಮಗೆ ಮನೋಧೈರ್ಯ ಬರೋದು, ನಮ್ಮ ಮಕ್ಕಳು ಚೆನ್ನಾಗಿರೋದು, ಮುಂದೆ ಬಂದು ನೀವು ಒಂದು ಕಾರ್ಯ ಎತ್ತಿದ್ರು ಕೂಡ ಸಕ್ಸಸ್ ಆಗಿ ವೆಟ್ರಿಯಾಗಿ ಸಿಗಬೇಕಂದ್ರೆ ನಮಗೆ ಧೈರ್ಯ ಬೇಕು. ಆ ಧೈರ್ಯ ಎಲ್ಲಿ ಸಿಕ್ಕೋದು ಅಂತೇಳಿದರೆ ದೈವ ಬಲ ಬೇಕು ಅಂತೇಳಿ, ಆ ದೈವಗಳ ಬಲ ಬರಬೇಕು ಅಂತೇಳಿದರೆ ಇಂಥ ಮಾದರಿ ವಳಿಪಾಡು, ಇಂಥ ಗುರುಮಾರವರ ಅನುಗ್ರಹ, ಗುರುಸ್ಥಾನದಲ್ಲಿರೋಂಥ ನಮಗೆ ಎಷ್ಟೋ ಜಾತಕಲ್ಲಿ ಹೇಳ್ತಾರೆ, ನೀ ಎಲ್ಲ ಚೆನ್ನಾಗಿದೆಯಪ್ಪ, ನಿನ್ನ ಜಾತಕಲ್ಲಿ ಗುರುಬಲವೇ ಇಲ್ಲ ಅಂತ ಹೇಳ್ತಾರೆ. ಗುರುಬಲವೇ ಇಲ್ಲ ಅಂದರೆ ನಾವೇನು ಮಾಡಬೇಕು? ಒಂದು ಇಲ್ಲಾರ್ದು ಅಲ್ಲಿ ಗುರು ಹತ್ರ ಹೋಗಿ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿ, ಒಂದು 10 ನಿಮಿಷ ಅವರಿಗೆ ಒಂದು ಕಡಲೆ ಸೊಣ್ಣಲು ಮಡಗಿ ಪೂಜೆ ಮಾಡಿದರೆ ಅದೇ ಒಂದು ದಿನ ಮಾಡ್ಕೊಂಡು ಬಂದರೆ ನಮ್ಮಲ್ಲಿರೋಂಥ ಬುದ್ಧಿ ಭ್ರಮಣೆ ಕರೆಕ್ಟ್ ಆಗೋದು. ನಮ್ಮಲ್ಲಿ ಗುರು ಬಂದು ಜ್ಞಾನೋದ್ಕಾರಕ ಅಂತ ಹೇಳ್ತೀವಿ, ಬುಧ ಬಂದು ಜ್ಞಾನೋದ್ಕಾರಕ ಅಂತ ಹೇಳಿದರೆ ನಮ್ಮಲ್ಲಿರೋಂಥ ಜ್ಞಾನ ಉತ್ಪತ್ತಿಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಗುರು ಅನುಗ್ರಹ ಬೇಕು ಅಂತ ಹೇಳ್ತೀವಿ. ಅಂಥ ಒಂದು ಅನುಗ್ರಹ ನಿಮಗೆ ಇಷ್ಟು ದೂರ ನಾವು ಬಂದು ಇಲ್ಲಿ ಮಾತಾಡೋಕ್ಕೆ ಒಂದು ವಾಯ್ಪ್ ಸಿಕ್ಕಿದ್ದು ತುಂಬ ಸಂತೋಷ. ಸಂಡಲ್ಲ, ನೀವೆಲ್ಲ ಬಂದು ಚೆನ್ನಾಗಿರಬೇಕು, ತುಂಬ ನಮ್ಮ ಕಮ್ಯುನಿಟಿಗೆ ಬಂದು ಸರ್ವಿಸ್ ಮಾಡಬೇಕು. ಏಕೆಂದರೆ ನಾವು ಇಂಡಿಯಲ್ಲಿ ಮಟ್ಟ ಅಲ್ಲ, ಇಡೀ ಇಂಡಿಯಲ್ಲಿರೋಂಥ ಎಲ್ಲ ಮಕ್ಕಳು ದೇವಾಂಗರು ಸುಖವಾಗಿರಬೇಕು. ತಮಿಳು ಮಟ್ಟ ಮಾತಾಡೋದಲ್ಲ, ತಮಿಳು, ಕನ್ನಡ, ತೆಲುಗು, ಇಲ್ಲಿ ತೆಲುಗು ಕೂಡ ಬಂದಿದ್ದಾರೆ, ಆಂಧ್ರ ಪ್ರದೇಶದಿಂದ ಇಲ್ಲಿ ಇದ್ದಾರೆ ಅವರು, ಚೋಳ ರಾಜೇಶ್ವರ ಅಂತೇಳಿಬಿಟ್ಟು ನಮ್ಮ ಒಂದು ಆಲ್ ಇಂಡಿಯಾ ದೇವಾಂಗನ ಗೋಷ್ಠಿ ಫೆಡರೇಷನ್ಗೆ ಅವರು ಒಂದು ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾರೆ. ಅವ್ರ ಮಗ ಇಲ್ಲಿ ಬಂದಿದ್ದಾರೆಲ್ಲ. ಯಾಕೆ ಹೇಳ್ತೀವಿ ಅಂತೇಳಿದರೆ ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ದೇವಾಂಗರಾಗಿರಬೇಕು ಅನ್ನೋದು ಸಂತೋಷ ಅಲ್ಲ. ಅಂಥ ಮಾತ್ರ ದೇವಾಂಗರಾಗಿ ಇದ್ದು ನಮ್ಮ ಬಾಳಿಕೆಯಲ್ಲಿ ಬಂದು ಈ ಒಂದು ಕುಲದಲ್ಲಿ ಹುಟ್ಟಿ ಆ ಕುಲ ವೃದ್ಧಿಗೆ
ಏನು ಕೆಲಸ ಮಾಡಬೇಕು. ನಮ್ಮ ಮಕ್ಕಳು ಎಷ್ಟೋ ಮಕ್ಕಳು ಬಂದು ಸಮುದಾಯದಲ್ಲಿ ಬಂದು ಕಷ್ಟಪಟ್ಟಿದ್ದಾರೆ. ಅವರಿಗೆ ಬಂದು ಆ ಕಷ್ಟ ನೀಗುವಂಥ ಶಕ್ತಿ ನಮ್ಮಲ್ಲಿ 10 ಪೈಸೆ ಇದ್ದರೂ ಕೂಡ ಅವರಿಗೆ ಒಂದು ಸೆಲ್ಪ್ ಮಾಡಿದರೆ, 10 ಪೈಸೆಯಿಂದ ಸೇರಿ ಅವನಿಗೆ ಹೆಲ್ಪ್ ಮಾಡಿದರೆ ಖಂಡಿತವಾಗಿ ಆ ಒಂದು ಕುಟುಂಬ ಚೆನ್ನಾಗಿರೋದು, ನಮ್ಮ ಕುಲದಲ್ಲಿ ಚೆನ್ನಾಗಿ ಮೊಯಲ್ಕೊಂಡು ಬರೋಕ್ಕೆ ಒಂದು ವಾಯ್ಪ್ ಆಗೋದು. ಇಂದಿಗೆ ಬಂದು ನನಗಿಲ್ಲಿ ಕೂಗಿ ಮಾತಾಡೋಕ್ಕೆ ಒಂದು ವಾಯ್ಪ್ ಕೊಟ್ಟಂತ ನಿಮ್ಮೆಲ್ಲರಿಗೂ ಸಹ ನನ್ರಿ, ತುಂಬ ಸಂತೋಷ. ನೀವೆಲ್ಲ ಚೆನ್ನಾಗಿರ್ಬೇಕಂತ ನೆನೆಸ್ತೀನಿ. ಎಲ್ಲರಿಗೂ ಒನ್ರಿ, ವಣಕಂ.